ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಗಣಿ ಕೃಷ್ಣಮೂರ್ತಿ. ವಿಜಯಭವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈಗ ನೀವೆಲ್ಲ ಆಲ್ರೆಡಿ ಟೆಸ್ಟನ್ನು ಅಟೆಂಡ್ ಮಾಡ್ತಾ ಬರ್ತಿದ್ದೀನಿ. ಅದರಲ್ಲಿ ಫಸ್ಟ್ ಟೆಸ್ಟಲ್ಲಿ ಎಕನಾಮಿ ರಿಲೇಟೆಡ್ ಕ್ವಶನ್ಸ್ನ ಕೇಳಿದ್ವಿ. ಹೆಂಗೆ ಆನ್ಸರ್ ಮಾಡಿದ್ರಿ, ನಿಮ್ಗೆ ಏನು ಡೌಟ್ಸ್ ಇದೆ ಅವು ಇದರಲ್ಲಿ ಕ್ಲಿಯರ್ ಆಗ್ತಾ ಬರುತ್ತೆ. ಇವನು ಡಿಸ್ಕಸ್ ಮಾಡಿದ್ರೆ ನಿಮಗೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗುತ್ತೆ. ಹಾಗಾದರೆ ನೋಡ್ತಾ ಬರೋಣ. ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ವಿಜಯಭವ ಯೂಟ್ಯೂಬ್ ಚಾನಲ್ಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನಿಮಗೆ ಒಳ್ಳೆ ಗುಣಮಟ್ಟದ ವೀಡಿಯೋಗಳು ಸಿಗ್ತವೆ. ಓಕೆ, ನೋಡೋಣ ಬನ್ನಿ. ಹಾಗಾದ್ರೆ ಯಾವುದು ಫಸ್ಟ್ ಕ್ವಶನ್ನು? ಈ ಕೆಳಗಿನ ಯಾವ ಸ್ಥಳದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ನೋಟು ಮುದ್ರಣಾಲಯವು ಇರುವುದಿಲ್ಲ? ಅಂದರೆ ಎಲ್ಲಿ ಇಲ್ಲ ಅಂತ ಕೇಳಿರೋದು ಕ್ವಶನ್ನು. ಅಂದರೆ ಈ ಕೆಳಗಿನ ಯಾವ ಸ್ಥಳದಲ್ಲಿ RBI ನೋಟನ್ನು ಮುದ್ರಣ ಮಾಡುತ್ತಲ್ಲ, ಯಾವ ಸ್ಥಳದಲ್ಲಿ ನೋಟು ಮುದ್ರಣಾಲಯ ಇಲ್ಲ ಅಂತ ಕೇಳಿದ್ದಾರೆ. ಹಾಗಾದ್ರೆ ಯಾವ ಸ್ಥಳದಲ್ಲಿ ಇಲ್ಲ ಅಂದರೆ ಆಪ್ಷನ್ ನಾಸಿಕ್ ಇದೆ, ದೇವಾಸ್ ಇದೆ, ಸಾಲ್ಬಾನಿ ಇದೆ, ಮುಂಬೈ ಇದೆ. ನೋಡಿ, ಈ ಥರ ಕ್ವಶನ್ಸ್ನ ನೀವು ಆನ್ಸರ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕು. ಈ ಕೆಳಗಿನ ಯಾವ ಸ್ಥಳಗಳಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ನ ನೋಟು ಮುದ್ರಣಾಲಯವು ಇರುವುದಿಲ್ಲ ಅಂದರೆ ನಾವು ಇರುತ್ತೆ ಅಂತ ಏನೋ ಬ್ಲೈಂಡಾಗಿ ಯಾವುದೋ ಒಂದು ನೋಡ್ಬಿಟ್ಟು ಹಾಕ್ಬಿಡ್ತೀವಿ. ಇಂಥ ಕ್ವಶನನ್ನು ನಾವು ಕೇರ್ಫುಲ್ಲಾಗಿ ಆನ್ಸರ್ ಮಾಡಬೇಕು. ನಮ್ಮಲ್ಲಿ 4 ಸ್ಥಳಗಳಲ್ಲಿ ನೋಟು ಮುದ್ರಣಾಲಯಗಳಿದ್ದಾವೆ. ಅಲ್ಲಿ ನಾಸಿಕ್, ದೇವಾಸ್, ಸಾಲ್ಬಾನಿ ಮತ್ತು ಮೈಸೂರು. ಈ 4 ಸ್ಥಳಗಳಲ್ಲಿ ನೋಟು ಮುದ್ರಣಾಲಯಗಳಿದ್ದಾವೆ. ಹಾಗಾದರೆ ಎಲ್ಲಿಲ್ಲ ಅಂತಂದಾಗ ಮುಂಬೈನಲ್ಲಿ ಇಲ್ಲ. ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದಾಗುತ್ತೆ? ಮುಂಬೈ. ಹಾಗಾದರೆ ನೋಡೋಣ ಬನ್ನಿ. ನೋಡಿ, 4 ಸ್ಥಳದಲ್ಲಿ ಭಾರತದಲ್ಲಿ ನೋಟುಗಳನ್ನು ಮುದ್ರಿಸುವ ಮುದ್ರಣಾಲಯಗಳಿದ್ದಾವೆ. ಯಾವ್ಯಾವ 4 ಅಂದರೆ, ಒಂದು ನಾಸಿಕ್, ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಇದೆ. ಇದು 1928ರಲ್ಲಿ ಸ್ಥಾಪನೆ ಆಯಿತು. ಭಾರತದ ಅತ್ಯಂತ ಹಳೆಯದಾದ ನೋಟು ಮುದ್ರಣಾಲಯ ಎಲ್ಲಿದೆ ಅಂದರೆ ನಾಸಿಕ್ಕಲ್ಲಿದೆ. ಇನ್ನು ಎರಡನೇದು ದೇವಾಸಲ್ಲಿ ಸ್ಥಾಪನೆ ಆಗುತ್ತೆ 1974ರಲ್ಲಿ. ಅಂದರೆ ಮಧ್ಯಪ್ರದೇಶದ ದೇವಾಸ್ನಲ್ಲಿದೆ 2ನೇ ಘಟಕ. ಇನ್ನು ಆಧುನಿಕ ನೋಟು ಮುದ್ರಣಾಲಯಗಳು ಅಂತ ಹೇಳ್ಬಿಟ್ಟು 1995ರಲ್ಲಿ ಸ್ಥಾಪನೆ ಮಾಡ್ತೀವಿ. ಒಂದು ಪಶ್ಚಿಮ ಬಂಗಾಳದ ಸಾಲ್ಬಾನಿ, ಮತ್ತೊಂದು ಕರ್ನಾಟಕದ ಮೈಸೂರು. ಈ 4 ಸ್ಥಳಗಳಲ್ಲಿ ನೋಟುಗಳನ್ನು ಮುದ್ರಿಸುವಂತಹ ಮುದ್ರಣಾಲಯಗಳಿದ್ದಾವೆ. ಅದರಲ್ಲಿ ಅತ್ಯಂತ ಹಳೆಯದಾದ ನೋಟು ಮುದ್ರಣಾಲಯ ಯಾವುದು ಅಂದರೆ ನಾಸಿಕ್ ಆಗಿರುತ್ತೆ. ಆಧುನಿಕ ನೋಟು ಮುದ್ರಣಾಲಯಗಳು ಎಲ್ಲಿದ್ದಾವೆ ಅಂತಂದರೆ ಒಂದು ಮೈಸೂರು ಮತ್ತು ಸಾಲ್ಬಾನಿನಲ್ಲಿದ್ದಾವೆ. ಇದ್ರ ಜೊತೆಗೆ ಭಾರತದಲ್ಲಿ ಈ ನಾಣ್ಯಗಳು ಅಂತ ಕರಿತೀವಲ್ಲ, ಈ ನಾಣ್ಯಗಳನ್ನು ಟಂಕಿಸುವ ಟಂಕಸಾಲೆಗಳು 4 ಸ್ಥಳಗಳಲ್ಲಿ ಇದ್ದಾವೆ. ಯಾವ 4 ಸ್ಥಳ ಅಂದರೆ ಮುಂಬೈ, ಕೋಲ್ಕತ್ತಾ, ನೋಯ್ಡಾ ಮತ್ತು ಹೈದರಾಬಾದ್. ಈ 4 ಸ್ಥಳಗಳಲ್ಲಿ ನಾಣ್ಯಗಳನ್ನು ಟಂಕಿಸುವ ಟಂಕಸಾಲೆಗಳಿದ್ದಾವೆ. ಅಂದರೆ ಮಹಾರಾಷ್ಟ್ರದ ಮುಂಬೈ, ಪಶ್ಚಿಮ ಬಂಗಾಳದ ಕೋಲ್ಕತ್ತಾ, ಉತ್ತರ ಪ್ರದೇಶದ ನೋಯ್ಡಾ ಮತ್ತು ಆಂಧ್ರ ಪ್ರದೇಶದ ಹೈದರಾಬಾದ್, ಅಂದರೆ ಇಂದಿನ ತೆಲಂಗಾಣದ ಹೈದರಾಬಾದ್ ಅನ್ನುವಂಥ 4 ಸ್ಥಳಗಳಲ್ಲಿ ನಾಣ್ಯಗಳನ್ನು ಟಂಕಿಸುವ ಟಂಕಸಾಲೆಗಳಿದ್ದಾವೆ. ಓಕೆ, ಇದು ನೋಟುಗಳ ಮುದ್ರಣಕ್ಕೆ ಸಂಬಂಧಿಸಿದಂತೆ. ಹಾಗಾದರೆ ನಮ್ಮ ಆನ್ಸರ್ ಯಾವುದಾಗಿರುತ್ತಲ್ಲಿ? ಮುಂಬೈನಲ್ಲಿ ಟಂಕಸಾಲೆ ಇದೆ, ನಾಣ್ಯಗಳನ್ನು ಟಂಕಿಸುವ ಟಂಕಸಾಲೆ ಇದೆ. ನೋಟು ಮುದ್ರಣಾಲಯ ಅಂತ ಇರುವಂಥದ್ದು ನಾಸಿಕ್, ದೇವಾಸ್ ಮತ್ತು ಸಾಲ್ಬಾನಿ. ಓಕೆ, ಇನ್ನು ಎರಡನೇ ಕ್ವಶನನ್ನು ನೋಡೋದಾದ್ರೆ, ಕೃಷಿ, ಡೈರಿ, ಮೀನುಗಾರಿಕೆ ಮತ್ತು ಅರಣ್ಯವು ಡ್ಯಾಶ್ಗೆ ಉದಾಹರಣೆಗಳಾಗಿವೆ. ತೃತೀಯ ವಲಯ, ದ್ವಿತೀಯ ವಲಯ, ಪ್ರಾಥಮಿಕ ವಲಯ ಮೇಲಿನ ಯಾವುವು ಅಲ್ಲ ಅಂತಂದರೆ, ಅಂದರೆ ಪ್ರಾಥಮಿಕ ವಲಯದಲ್ಲಿ ಯಾವ್ಯಾವ ಚಟುವಟಿಕೆಗಳು ಬರ್ತವೆ ಅನ್ನೋದ್ರ ಅರ್ಥ. ನೀವು ನೋಡಿ, ಪ್ರಾಥಮಿಕ ವಲಯ ಅಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನೇರವಾಗಿ ಬಳಸಿ ಕಚ್ಚಾ ಸರಕುಗಳನ್ನು ಉತ್ಪಾದನೆ ಮಾಡುವಂಥ ಎಲ್ಲ ಚಟುವಟಿಕೆಗಳು ಈ ಪ್ರಾಥಮಿಕ ವಲಯದಲ್ಲಿ ಬರ್ತವೆ. ಫಾರ್ ಎಕ್ಸಾಂಪಲ್ಲು ಕೃಷಿ, ಇಲ್ಲಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸ್ತೀವಿ. ಯಾವುದು? ಸನ್ಲೈಟ್ ಇರುವ ಅಂದರೆ ಸೂರ್ಯನ ಬೆಳಕು, ನೀರು, ಮಣ್ಣು, ಮಣ್ಣಿನ ಫಲವತ್ತತೆ, ಹಾಗೇನೆ ಅಂದರೆ ಇವೆಲ್ಲ ಅಂಶಗಳು ನೈಸರ್ಗಿಕ ಅಂಶಗಳಾಗಿರ್ತವೆ. ಅವುಗಳನ್ನು ಬಳಸಿ ಉತ್ಪಾದನೆ ಮಾಡುವಂತಹ ಸರಕುಗಳು ಕಚ್ಚಾ ಸ್ವರೂಪದಲ್ಲಿರ್ತವೆ. ಅಂತಹ ಅಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ನೇರವಾಗಿ ಬಳಸಿ ಕಚ್ಚಾ ವಸ್ತುಗಳನ್ನು ಉತ್ಪಾದನೆ ಮಾಡುವಂಥ ಎಲ್ಲ ಚಟುವಟಿಕೆಗಳು ಸಹ ಯಾವ ವಲಯದಲ್ಲಿ ಬರ್ತವೆ ಅಂದರೆ ಪ್ರಾಥಮಿಕ ವಲಯ ಅಥವಾ ಕೃಷಿ ವಲಯ ಅಂತಲೂ ನಾವು ಕರಿತೀವಿ. ಅಂದರೆ ಕೃಷಿ ಇರ್ಬೋದು, ಕೃಷಿ ಸಂಬಂಧಿ ಚಟುವಟಿಕೆಗಳಿರ್ಬೋದು, ಡೈರಿ ಅಂದರೆ ಪಶುಸಂಗೋಪನೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ಅರಣ್ಯಗಾರಿಕೆ ಇರ್ಬೋದು, ಗಣಿಗಾರಿಕೆ ಇರ್ಬೋದು, ಅದ್ರ ಜೊತೆಗೆ ಬೇಟೆಗಾರಿಕೆ ಇರ್ಬೋದು, ಇವೆಲ್ಲವೂ ಸಹ ಪ್ರಾಥಮಿಕ ವಲಯದಲ್ಲಿ ಬರ್ತವೆ. ನೋಡಿ, ಗಣಿಗಾರಿಕೆ ಅನ್ನುವಂಥದ್ದು ಎಲ್ಲರ ಡೈಲಮ ಇರೋವಂಥದ್ದು. ಗಣಿಗಾರಿಕೆ ಅಂದರೆ ಅಲ್ಲಿ ಬಳಸುವಂಥದ್ದು ನೈಸರ್ಗಿಕ ಸಂಪನ್ಮೂಲಗಳು ಉತ್ಪಾದನೆ ಆಗುವಂಥದ್ದು ಕಚ್ಚಾ ವಸ್ತು ಆಗಿರುತ್ತೆ. ಆ ಗಣಿಗಾರಿಕೆ ಪ್ರಾಥಮಿಕ ವಲಯದಲ್ಲಿ ಬರುತ್ತೆ. ಆದರೆ ಭಾರತದ GDPಯನ್ನು ಎಸ್ಟಿಮೇಟ್ ಮಾಡಬೇಕಾದ್ರೆ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯ ಅಂತ ಪರಿಗಣಿಸಿದೇವಲ್ಲ, ಗಣಿಗಾರಿಕೆಯನ್ನು ಮಾಧ್ಯಮಿಕ ವಲಯದಲ್ಲಿ ಪರಿಗಣಿಸಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡ್ತೀವಿ. ಆದರೆ ಸ್ವರೂಪದ ಆಧಾರದ ಮೇಲೆ ನಾವು ಹೇಳೋದಾದರೆ ಗಣಿಗಾರಿಕೆ ಅನ್ನುವಂಥದ್ದು ಪ್ರಾಥಮಿಕ ವಲಯ. ಯಾಕೆಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿ ಕಚ್ಚಾ ವಸ್ತುವನ್ನು ಉತ್ಪಾದನೆ ಮಾಡುವಂಥ ಎಲ್ಲ ಚಟುವಟಿಕೆಗಳು ಪ್ರಾಥಮಿಕ ವಲಯದಲ್ಲಿ ಬರ್ತವೆ ಅಂತ ಹೇಳ್ಬಿಟ್ಟು. ಓಕೆ, ಅಂದರೆ ಪ್ರಾಥಮಿಕ ವಲಯ ಕೃಷಿ, ಹೈನುಗಾರಿಕೆ, ಮೀನುಗಾರಿಕೆ, ಅರಣ್ಯಗಾರಿಕೆ, ಗಣಿಗಾರಿಕೆ ಇವುಗಳನ್ನೆಲ್ಲವನ್ನು ಒಳಗೊಂಡಿದೆ. ಈ
2011-12ರ ಸಾಮಾಜಿಕ ಮತ್ತು ಆರ್ಥಿಕ ಜನಗಣತಿಯ ಪ್ರಕಾರ 49% ಭಾರತದ ಜನಸಂಖ್ಯೆ ಈ ಕೃಷಿ ಮೇಲೆ ಅವಲಂಬನೆ ಆಗಿದ್ದಾರೆ ಅಥವಾ ಪ್ರಾಥಮಿಕ ವಲಯದ ಮೇಲೆ ಅವಲಂಬನೆ ಆಗಿದ್ದಾರೆ. 27% ಜನಸಂಖ್ಯೆ ಸೇವಾ ವಲಯ ಅಥವಾ ತೃತೀಯ ವಲಯದ ಮೇಲೆ ಅವಲಂಬನೆ ಆಗಿದ್ರೆ 24% ಜನಸಂಖ್ಯೆ ಕೈಗಾರಿಕಾ ವಲಯ ಅಥವಾ ಮಾಧ್ಯಮಿಕ ವಲಯದ ಮೇಲೆ ಅವಲಂಬನೆ ಆಗಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಇದಕ್ಕೆ ರಿಲೇಟೆಡ್ ಆಗೇ ಇದೆ ನೋಡಿ. ಈ ಕೆಳಗಿನ ಯಾವ ವಲಯವು ಭಾರತದಲ್ಲಿ ಅತಿ ದೊಡ್ಡ ಉದ್ಯೋಗ ನಿರ್ಮಾಣ ಮಾಡುವ ವಲಯವಾಗಿ ಮುಂದುವರೆದಿದೆ? ಅಂದರೆ ಇಂದಿಗೂ ಭಾರತ ಅಭಿವೃದ್ಧಿಯನ್ನು ಸಾಧಿಸ್ತಿದೆ, ಮುಂದುವರೆದ ರಾಷ್ಟ್ರವಾಗಿ ಪರಿವರ್ತನೆ ಆಗ್ತಿದೆ. ಆ ಹಿನ್ನೆಲೆಯಲ್ಲಿ GDP ಬೆಳವಣಿಗೆ ದರ ಜಾಸ್ತಿ ಆಗ್ತಾ ಇದೆ. ಇಂತಹ ಬದಲಾವಣೆಯಾದರೂ ಸಹ ಯಾವ ವಲಯವು ಬೃಹತ್ ಉದ್ಯೋಗವಾಗಿ ಅಂದರೆ ಉದ್ಯೋಗವನ್ನು ನೀಡುವಂತಹ ವಲಯವಾಗಿ ಮುಂದುವರೆದಿದೆ ಅಂತಂದಾಗ ಚತುಷ್ಕ ವಲಯ, ತೃತೀಯ ವಲಯ, ದ್ವಿತೀಯ ವಲಯ, ಪ್ರಾಥಮಿಕ ವಲಯ ಅಂತ ಆಪ್ಷನ್ಸ್ ಇದೆ. ನೋ ಡೌಟ್ ನಿಮಗೆ ಯಾವುದೇ ಡೌಟ್ ಇಲ್ಲದೆ ಆನ್ಸರ್ ಮಾಡೋದು ಪ್ರಾಥಮಿಕ ವಲಯ. ಭಾರತ ಇಷ್ಟೆಲ್ಲ ಬೆಳವಣಿಗೆಯನ್ನು ಇಷ್ಟೆಲ್ಲ ಪ್ರಗತಿಯನ್ನು ಸಾಧಿಸಿದರೂ ಸಹ ಭಾರತದಲ್ಲಿ ಅತಿ ಹೆಚ್ಚು ಜನ ಅವಲಂಬನೆಯಾಗಿರುವಂಥದ್ದು ಅಥವಾ ಅತಿ ಹೆಚ್ಚು ಜನಕ್ಕೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಿರುವಂತಹ ವಲಯ ಯಾವುದು ಅಂತಂದರೆ ಪ್ರಾಥಮಿಕ ವಲಯ ಅಥವಾ ಕೃಷಿ ವಲಯ ಅಂತಲೇ ನಾವು ಕರಿತೀವಿ. ಅಂದರೆ ಚತುಷ್ಕ ವಲಯ ಅಂದರೆ ಚತುಷ್ಕ ವಲಯ, ತೃತೀಯ ವಲಯ, ದ್ವಿತೀಯ ವಲಯ ಅಂತ ಇಲ್ಲಿದ್ದಾವೆ ಗೊತ್ತಾ. ಅಂದರೆ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡುವಂಥ ವಲಯವನ್ನು ದ್ವಿತೀಯ ವಲಯ ಅಂತ ನಾವು ಕರಿತೀವಿ. ಈ ದ್ವಿತೀಯ ವಲಯದಲ್ಲಿ ಯಾವ್ಯಾವ ಆಕ್ಟಿವಿಟೀಸ್ ಬರುತ್ತೆ ಅಂದರೆ ನಿರ್ಮಾಣ ಕೈಗಾರಿಕೆಗಳು, ತಯಾರಿಕಾ ಕೈಗಾರಿಕೆಗಳು, ವಿದ್ಯುತ್ ಉತ್ಪಾದನೆ, ಇವು ಮಾಧ್ಯಮಿಕ ವಲಯ ಅಥವಾ ದ್ವಿತೀಯ ವಲಯದಲ್ಲಿ ಬರುತ್ತೆ. ತೃತೀಯ ವಲಯ ಸೇವಾ ವಲಯ ಅಂತ ನಾವು ಕರಿತೀವಿ. ಸಾರಿಗೆ, ಸಂಪರ್ಕ, ವ್ಯಾಪಾರ, ವಾಣಿಜ್ಯ ಇವೆಲ್ಲವೂ ಸಹ ತೃತೀಯ ವಲಯದಲ್ಲಿ ಬರುತ್ತೆ. ಈ 27% ಜನಸಂಖ್ಯೆ ತೃತೀಯ ವಲಯವನ್ನು ಅವಲಂಬಿಸಿದ್ದಾರೆ. ಆಗ ಚತುಷ್ಕ ವಲಯ ಅಂದರೆ ಈ ಜ್ಞಾನಾಧಾರಿತ ಮತ್ತು ಬೌದ್ಧಿಕ ಸೇವೆಗಳನ್ನು ಒಳಗೊಂಡಿರುವ ವಲಯ ಯಾವುದು ಅಂದರೆ ಚತುಷ್ಕ ವಲಯ ಅಂತ ಕರಿತೀವಿ. ಉದಾಹರಣೆ ಈ IT ಅಂದರೆ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಸಂಶೋಧನೆ ಮತ್ತು ಅಭಿವೃದ್ಧಿ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ನಾವೆಲ್ಲ ಕರಿತೀವಲ್ವ, ಆ ಸಂಶೋಧನೆ ಮತ್ತು ಅಭಿವೃದ್ಧಿ ಈ ಎಲ್ಲ ಚಟುವಟಿಕೆಗಳು ಚತುಷ್ಕ ವಲಯದಲ್ಲಿ ಬರುತ್ತೆ. ಅಂದರೆ ಚತುಷ್ಕ ವಲಯವನ್ನು ಜ್ಞಾನಾಧಾರಿತ ವಲಯ ಅಂತಲೂ ನಾವು ಕರಿತೀವಿ. ಅಂದರೆ ಜ್ಞಾನಾಧಾರಿತ ಮತ್ತು ಬೌದ್ಧಿಕ ಸೇವೆಗಳನ್ನು ಒಳಗೊಂಡಿರುವ ವಲಯ ಯಾವುದು ಅಂತ ಅಂದರೆ ಚತುಷ್ಕ ವಲಯ ಅಂತೇಳಿ ಕರಿತೀವಿ. ಓಕೆ, ಇದು ವಲಯಕ್ಕೆ ಸಂಬಂಧಿಸಿದಂತೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ಕೇಳಿ ನೋಡೋಣ. ರಾಷ್ಟ್ರೀಯ ಯೋಜನಾ ಆಯೋಗ ಸ್ಥಾಪನೆಯಾಗಿದ್ದು ಅಂದರೆ ಭಾರತದಲ್ಲಿ ಈ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ಯಾವಾಗ ಸ್ಥಾಪನೆ ಮಾಡಿದ್ವಿ ಅಂತ. ಅಂದರೆ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಸಿದ್ಧಪಡಿಸಿ ಅನುಷ್ಠಾನಗೊಳಿಸುವ ದೃಷ್ಟಿಯಿಂದ ರಾಷ್ಟ್ರೀಯ ಯೋಜನಾ ಆಯೋಗ ಯಾವಾಗ ಸ್ಥಾಪನೆ ಆಯಿತು ಅಂತ ಕೇಳಿದ್ದಾರೆ. ಜೂನ್ 1949, ಅಕ್ಟೋಬರ್ 1951, ಮಾರ್ಚ್ 1950, ಏಪ್ರಿಲ್ 1951 ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಹಾಗಾದರೆ ಯಾವ್ದು ಕರೆಕ್ಟ್ ಆನ್ಸರು? ನೋ ಡೌಟ್ ನಿಮಗೆಲ್ಲ ಗೊತ್ತಿದೆ, ಮಾರ್ಚ್ 1950. ಅಂದರೆ 1950 ಮಾರ್ಚ್ 15ರಂದು ರಾಷ್ಟ್ರೀಯ ಯೋಜನಾ ಆಯೋಗ ಏನಾಗುತ್ತೆ, ಸ್ಥಾಪನೆ ಆಗುತ್ತೆ. ಯೋಜನಾ ಆಯೋಗ ಮಾರ್ಚ್ 15, 1956ರಲ್ಲಿ ಭಾರತ ಸರ್ಕಾರದ ನಿರ್ಣಯದ ಮೂಲಕ ಸ್ಥಾಪನೆ ಆಗುತ್ತೆ. ಹಾಗಾದರೆ ಈ ಯೋಜನಾ ಆಯೋಗ ಸಂವಿಧಾನಾತ್ಮಕ ಸಂಸ್ಥೆನ ಅಲ್ಲ. ಯಾಕೆ ಅಂದರೆ ಯಾವುದೇ ವಿಧಿ ಸಂವಿಧಾನದಲ್ಲಿ ಯೋಜನಾ ಆಯೋಗ ಸ್ಥಾಪನೆಯ ಬಗ್ಗೆ ಉಲ್ಲೇಖವನ್ನು ಮಾಡಲ್ಲ. ಅಂದರೆ ಸಂವಿಧಾನಾತ್ಮಕ ಸಂಸ್ಥೆ ಅಲ್ಲ, ಶಾಸನಾತ್ಮಕ ಸಂಸ್ಥೆನ ಅಲ್ಲ. ಅಂದರೆ ಯಾವುದನ್ನು ಶಾಸನಾತ್ಮಕ ಸಂಸ್ಥೆ ಅಂತ ನಾವು ಕರಿತೀವಿ ಅಂದರೆ ಒಂದು ಸಂಸತ್ತಿನ ಕಾಯ್ದೆ ಅನ್ವಯ ಸ್ಥಾಪನೆ ಆದರೆ ಶಾಸನಾತ್ಮಕ ಸಂಸ್ಥೆ, ಸಂವಿಧಾನದ ವಿಧಿಯ ಅನ್ವಯ ಸ್ಥಾಪನೆ ಆದರೆ ಸಂವಿಧಾನಾತ್ಮಕ ಸಂಸ್ಥೆ. ಯೋಜನಾ ಆಯೋಗ ಸಂವಿಧಾನಾತ್ಮಕ ಸಂಸ್ಥೆಯೂ ಅಲ್ಲ, ಶಾಸನಾತ್ಮಕ ಸಂಸ್ಥೆಯಲ್ಲ, ಒಂದು ಸಲಹಾತ್ಮಕ ಸಂಸ್ಥೆಯಾಗಿ ಸ್ಥಾಪನೆ ಆಗುತ್ತೆ. ಅದನ್ನು ಭಾರತ ಸರ್ಕಾರಕ್ಕೆ ಒಂದು ಸಲಹಾತ್ಮಕ ಸಂಸ್ಥೆಯಾಗಿ ಸ್ಥಾಪನೆ ಆಗುತ್ತೆ. ಪ್ರಧಾನಮಂತ್ರಿಗಳು ಅದರ ಪದನಿಮಿತ್ತ ಅಧ್ಯಕ್ಷರಾಗಿರ್ತಿದ್ರು. ಕೇಂದ್ರ ಸರ್ಕಾರ ಉಪಾಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ನೇಮಕ ಮಾಡ್ತಾ ಇತ್ತು. ಆದರೆ ಈ ಬದಲಾದಂತಹ ಆರ್ಥಿಕ ಎನ್ವಿರಾನ್ಮೆಂಟ್ ಅಂದರೆ ಆರ್ಥಿಕವಾದಂತಹ ಸನ್ನಿವೇಶದಲ್ಲಿ ಯೋಜನಾ ಆಯೋಗವನ್ನು ರದ್ದುಪಡಿಸಿ ಅಂದರೆ 2014ರಲ್ಲಿ ಯೋಜನಾ ಆಯೋಗನ ವಿಸರ್ಜನೆ ಮಾಡಿ 2015 ಜನವರಿ 1ರಂದು ನೀತಿ ಆಯೋಗವನ್ನು ಏನು ಮಾಡಿದ್ದೀವಿ, ಸ್ಥಾಪನೆ ಮಾಡಿದ್ದೀವಿ. ಓಕೆ, ಇದು ಯೋಜನಾ ಆಯೋಗಕ್ಕೆ ಸಂಬಂಧಿಸಿದಂತೆ. ಯೋಜನಾ ಆಯೋಗದಲ್ಲಿ ಪ್ರಸ್ತುತ ಯಾವ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ ಅಂತಂದರೆ ನೀತಿ ಆಯೋಗ. ನೀತಿ ಆಯೋಗ ಫುಲ್ ಫಾರ್ಮ್ ಏನಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಯಾವಾಗ ಸ್ಥಾಪನೆ ಆಯಿತು ನೀತಿ ಆಯೋಗ ಅಂದರೆ ಜನವರಿ 1, 2015ರಂದು ಸ್ಥಾಪನೆ ಆಯಿತು. ನೀತಿ ಆಯೋಗ ರಾಷ್ಟ್ರೀಯ ಯೋಜನಾ ಆಯೋಗ ಅಥವಾ ರಾಷ್ಟ್ರೀಯ ಯೋಜನಾ ಆಯೋಗದ ಸ್ಥಾನದಲ್ಲಿ ಇವತ್ತು ಯಾವ ಸಂಸ್ಥೆ ಸ್ಥಾಪನೆ ಆಗಿದೆ ಅಂದರೆ ನೀತಿ ಆಯೋಗ ಅಂತ ಹೇಳ್ಬಿಟ್ಟು. ಓಕೆ, ನೆಕ್ಸ್ಟ್ ನೋಡೋಣ. ಈ ಕೆಳಗಿನ ಯಾರು ಸ್ವತಂತ್ರ ಭಾರತದ ಮೊದಲ ಬಜೆಟನ್ನು ಅಥವಾ ಮುಂಗಡ ಪತ್ರವನ್ನು ಮಂಡಿಸಿದರು ಅಂತಂದರೆ ಭಾರತದಲ್ಲಿ ಈ ಮುಂಗಡ ಪತ್ರ ಅನ್ನುವಂಥದ್ದು ಬ್ರಿಟಿಷರ ಕಾಲದಲ್ಲಿ ಪ್ರಾರಂಭ ಆಗುತ್ತೆ. ಸೊ ಅಂದರೆ ಇಲ್ಲಿ ನಮಗೆ ಎಕ್ಸಾಮಲ್ಲಿ ಅಂದರೆ ಏನು ಕೇಳಿ ಇರೋದು ಅಂತ ಪ್ರಶ್ನೆ ಅಂದರೆ
ಕೆಳಗಿನ ಯಾರು ಸ್ವತಂತ್ರ ಭಾರತದ ಮೊದಲ ಮುಂಗಡ ಪತ್ರನ ಮಂಡಿಸಿದರು ಅಥವಾ ಬಜೆಟನ್ನು ಮಂಡಿಸಿದರು ಅಂದರೆ ಆಪ್ಷನ್ ಮನಮೋಹನ್ ಸಿಂಗ್ ಇದೆ, ಜವಾಹರ್ಲಾಲ್ ನೆಹರು ಇದೆ, ಆರ್ ಕೆ ಷಣ್ಮುಗಂ ಚೆಟ್ಟಿ ಇದೆ, ಎನ್ ಡಿ ತಿವಾರಿ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ್ದು ಕರೆಕ್ಟ್ ಆನ್ಸರು ಅಂತ ನಾವು ನೋಡಿದಾಗ ಎಸ್, ಕರೆಕ್ಟ್ ಆನ್ಸರು ಆರ್ ಕೆ ಷಣ್ಮುಗಂ ಚೆಟ್ಟಿ. ಅಂದರೆ ಸ್ವತಂತ್ರ ಭಾರತದ ಮೊದಲ ಹಣಕಾಸು ಸಚಿವರಾಗಿದ್ದಂತಹ ಷಣ್ಮುಗಂ ಚೆಟ್ಟಿ ಅವರು ಭಾರತದ ಮೊದಲ ಮುಂಗಡ ಪತ್ರವನ್ನು ಮಂಡನೆ ಮಾಡ್ತಾರೆ. ಇದಕ್ಕಿಂತ ಮುಂಚೆ ಅಂದರೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಬ್ರಿಟಿಷ್ ಸರ್ಕಾರ ಮುಂಗಡ ಪತ್ರವನ್ನು ಸಿದ್ಧಪಡಿಸಿ ಪ್ರಕಟಿಸ್ತಿರ್ತಾರೆ. ಹಾಗಾದರೆ ಭಾರತದ ಮೊದಲ ಮುಂಗಡ ಪತ್ರವನ್ನು ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾರು ಮೊದಲ ಮಂಡನೆ ಮಾಡಿದ್ರು ಅಂದರೆ ಜೇಮ್ಸ್ ವಿಲ್ಸನ್ ಅನ್ನುವಂತಹ ಒಬ್ಬ ವ್ಯಕ್ತಿ ಇಂಗ್ಲೆಂಡ್ನಲ್ಲಿ ಮಂಡನೆ ಮಾಡ್ತಾರೆ. 1860 ಏಪ್ರಿಲ್ 7ರಂದು ಭಾರತದ ಮೊದಲ ಮುಂಗಡ ಪತ್ರವನ್ನು ಮಂಡನೆ ಮಾಡ್ತಾರೆ ಇಂಗ್ಲೆಂಡ್ ಪಾರ್ಲಿಮೆಂಟಲ್ಲಿ. ಓಕೆ, ಅದಾದ ನಂತರ ಸ್ವತಂತ್ರಗೊಂಡ ನಂತರ ಸ್ವತಂತ್ರ ಭಾರತದ ಮೊದಲ ಹಣಕಾಸು ಸಚಿವರಾಗಿದ್ದಂತಹ ಷಣ್ಮುಗಂ ಚೆಟ್ಟಿಯವರು 1947 ನವೆಂಬರ್ 26ರಂದು ಸ್ವತಂತ್ರ ಭಾರತದ ಮೊದಲ ಮುಂಗಡ ಪತ್ರವನ್ನು ಮಂಡನೆ ಮಾಡ್ತಾರೆ. ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಷಣ್ಮುಗಂ ಚೆಟ್ಟಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವ ರೀತಿಯ ನಿರುದ್ಯೋಗದಲ್ಲಿ ಕಾರ್ಮಿಕರ ಸೀಮಾಂತ ಉತ್ಪಾದಕತೆಯನ್ನು ಶೂನ್ಯವಾಗಿರುತ್ತದೆ ಅಥವಾ ಕಾರ್ಮಿಕರ ಸೀಮಾಂತ ಉತ್ಪಾದಕತೆ ಶೂನ್ಯವಾಗಿರುತ್ತದೆ ಅಂತ ಕೇಳಿದ್ದಾರೆ. ಮರೆಮಾಚಿದ ನಿರುದ್ಯೋಗ, ಮುಕ್ತ ನಿರುದ್ಯೋಗ, ಋತುಮಾನದ ನಿರುದ್ಯೋಗ, ರಚನಾತ್ಮಕ ನಿರುದ್ಯೋಗ. ಅಂದರೆ ಇಲ್ಲಿ ಕೇಳಿರೋಂಥ ಪ್ರಶ್ನೆ ಏನು, ಯಾವ ನಿರುದ್ಯೋಗದ ಸನ್ನಿವೇಶದಲ್ಲಿ ಕಾರ್ಮಿಕನೊಬ್ಬನ ಸೀಮಾಂತ ಉತ್ಪಾದಕತೆ ಶೂನ್ಯವಾಗಿರುತ್ತೆ ಅಂತ ಹೇಳಿದ್ದಾರೆ. ನೋಡಿ, ಮರೆಮಾಚಿದ ನಿರುದ್ಯೋಗ ಆಪ್ಷನ್ ಫಸ್ಟ್ ಇದ್ದರೆ, ಮುಕ್ತ ನಿರುದ್ಯೋಗ ಸೆಕೆಂಡು, ಋತುಮಾನದ ನಿರುದ್ಯೋಗ 3, ರಚನಾತ್ಮಕ ನಿರುದ್ಯೋಗ 4. ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ಅಂದಾಗ ಈ ಮರೆಮಾಚಿದ ನಿರುದ್ಯೋಗ ಇದ್ದಾಗ, ಅಂದರೆ ಮರೆಮಾಚಿದ ನಿರುದ್ಯೋಗ ಅಂದರೆ ಕಾರ್ಮಿಕನೋರ್ವನ ಸೀಮಾಂತ ಉತ್ಪಾದಕತೆಯು ಅಥವಾ ವ್ಯಕ್ತಿಯೊಬ್ಬನ ಸೀಮಾಂತ ಉತ್ಪಾದಕತೆಯು ಶೂನ್ಯವಾಗಿರುವ ಸನ್ನಿವೇಶವನ್ನು ನಾವೇನಂತ ಕರಿತೀವಿ, ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ಇದನ್ನು ಪ್ರಚ್ಛನ್ನ ನಿರುದ್ಯೋಗ ಅಂತಲೂ ನಾವು ಕರಿತೀವಿ. ಭಾರತದ ಕೃಷಿಯಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಜನರು ಅವಲಂಬನೆಯಾಗಿರುವಂತಹ ಕಾರಣಕ್ಕೆ ಭಾರತದ ಕೃಷಿಯಲ್ಲಿ ಕಂಡುಬರುವಂತಹ ನಿರುದ್ಯೋಗ ಸನ್ನಿವೇಶ ಯಾವುದಂದರೆ ಮರೆಮಾಚಿದ ನಿರುದ್ಯೋಗ. ಅಂದರೆ ಹೆಚ್ಚು ಜನ ಕೆಲಸ ಮಾಡ್ತಾ ಇರ್ತಾರೆ, ವಾಸ್ತವವಾಗಿ ಕೆಲಸ ಮಾಡೋರ ಸಂಖ್ಯೆ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಕೆಲವು ಜನನ ಕೆಲಸದಿಂದ ತೆಗೆದ್ರೆ ಉತ್ಪಾದನೆ ಏನಾಗಲ್ಲ, ಕಡಿಮೆ ಆಗಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾವು ಕೊಡೋದಾದರೆ, ನಾವು ಈ ಸ್ಕೂಲ್ ಡೇಸಲ್ಲಿ ಈ ಡೆಸ್ಕ್ಗಳನ್ನು ಹಿಡಿತಾ ಇದ್ವಿ. ಆ ಡೆಸ್ಕ್ಗಳನ್ನು ಹಿಡಿಬೇಕಾದ್ರೆ ಇಬ್ಬರು ಒಂದು ಡೆಸ್ಕನ್ನು ಹಿಡ್ಕೊಂಡು ಹೋಗ್ಬೋದು. ಆದರೆ ನಾವಾಗ 6 ಜನ 5 ಜನ ಸುತ್ತ ಹಿಡ್ಕೊಂಡು ಹೋಗ್ತಾ ಇದ್ವಿ. ಅದರ ಅಂದರೆ ಇಬ್ಬರು ಹಿಡ್ಕೊಂಡು ಹೋದರೆ ಸಾಕು. ಎಕ್ಸ್ಟ್ರಾ ಎಷ್ಟು ಜನ ಇದ್ದೀವಿ, 5 ಜನ ಅಂದರೆ 3 ಜನ ಇರ್ತೀವಲ್ಲ, ಅವರ ಕೊಡುಗೆ ಏನು, 0. ಅಂತಹ ನಿರುದ್ಯೋಗವೇ ಮರೆಮಾಚಿದ ನಿರುದ್ಯೋಗ ಅಂತ ನಾವು ಕರಿತೀವಿ. ಇದು ಪ್ರಮುಖವಾಗಿ ಕೃಷಿಯಲ್ಲಿ ಕಂಡುಬರುವಂತಹ ನಿರುದ್ಯೋಗ ಸನ್ನಿವೇಶ. ಇನ್ನು ಋತುಮಾನದ ನಿರುದ್ಯೋಗ ಅಂದರೆ ವರ್ಷದಲ್ಲಿ ಕೆಲವೇ ತಿಂಗಳುಗಳ ಕಾಲ ಮಾತ್ರ ಉದ್ಯೋಗದಲ್ಲಿ ತೊಡಗಿರುವಂಥ ಸನ್ನಿವೇಶವನ್ನು ಋತುಮಾನದ ನಿರುದ್ಯೋಗ ಅಂತೇಳಿ ನಾವು ಕರಿತೀವಿ. ಇನ್ನೊಂದು ರಚನಾತ್ಮಕ ನಿರುದ್ಯೋಗ ಅಂದರೆ ಇತ್ತೀಚಿನ ದಿನದಲ್ಲಿ ತಂತ್ರಜ್ಞಾನ ಅನ್ನುವಂಥದ್ದು ಬದಲಾವಣೆ ಆಗ್ತಿದೆ. ಎಲ್ಲರೂ ಸಹ ಟೆಕ್ನಾಲಜಿಗೆ ಅಪ್ಗ್ರೇಡ್ ಆಗಬೇಕು. ಆದರೆ ಕಾರ್ಮಿಕರು ಲಭ್ಯ ಇದ್ದಾರೆ, ಉದ್ಯೋಗಾವಕಾಶನೂ ಇದೆ. ಆದರೆ ಆ ಲಭ್ಯವಿರುವಂಥ ಕಾರ್ಮಿಕರು ಅಗತ್ಯವಿರುವಂಥ ಕೌಶಲ್ಯವನ್ನು ಹೊಂದಿಲ್ಲ. ಆ ಕಾರಣಕ್ಕೆ ಅವರು ನಿರುದ್ಯೋಗಿಗಳಾಗಿದ್ದಾರೆ. ಅಂತಹ ನಿರುದ್ಯೋಗವನ್ನು ನಾವೇನಂತ ಕರಿತೀವಿ ಅಂದರೆ ರಚನಾತ್ಮಕ ನಿರುದ್ಯೋಗ. ಅಂದರೆ ಕೌಶಲ್ಯಗಳ ಕೊರತೆಯ ಕಾರಣದಿಂದ ಕಾರ್ಮಿಕರು ನಿರುದ್ಯೋಗಿಗಳಾಗಿದ್ದರೆ ಅದನ್ನು ರಚನಾತ್ಮಕ ನಿರುದ್ಯೋಗ ಅಂತ ಕರಿತೀವಿ. ಅದು ಯಾಕೆ ಸಂಭವಿಸ್ತಾ ಇದೆ ಅಂದರೆ ಅರ್ಥವ್ಯವಸ್ಥೆಯಲ್ಲಿ ರಚನಾತ್ಮಕ ಬದಲಾವಣೆಗಳಾಗ್ತಾ ಇದ್ದಾವೆ. ಆ ಅರ್ಥವ್ಯವಸ್ಥೆಯಲ್ಲಿನ ರಚನಾತ್ಮಕ ಬದಲಾವಣೆಗಳಿಂದ ನಿರ್ಮಾಣವಾಗಿರುವಂಥ ನಿರುದ್ಯೋಗವನ್ನು ನಾವೇನಂತ ಕರಿತೀವಿ, ರಚನಾತ್ಮಕ ನಿರುದ್ಯೋಗ ಅಂತ ಕರಿತೀವಿ. ಹಾಗಾದರೆ ಅಲ್ಲಿ ಕೇಳಿರೋಂಥ ಕ್ವಶನ್ಗೆ ಯಾವುದು ಕರೆಕ್ಟ್ ಆನ್ಸರ್ ಆಗುತ್ತೆ, ಮರೆಮಾಚಿದ ನಿರುದ್ಯೋಗ. ಆ ಸಂದರ್ಭದಲ್ಲಿ ಕಾರ್ಮಿಕರ ಸೀಮಾಂತ ಉತ್ಪಾದಕತೆ ಶೂನ್ಯವಾಗಿರುತ್ತೆ ಅಂತ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನವುಗಳಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಳೆಯುವ ವಿಧಾನ ಯಾವುದು ಅಂತಂದರೆ ವೆಚ್ಚದ ವಿಧಾನ, ಆದಾಯ ವಿಧಾನ, ಉತ್ಪಾದನಾ ವಿಧಾನ, ಮೇಲಿನ ಎಲ್ಲವೂ ಅಂತ ಇದೆ. ಹಾಗಾದರೆ ಭಾರತದಲ್ಲಿ ಅಂತಲ್ಲ, ಎಲ್ಲ ರಾಷ್ಟ್ರಗಳಲ್ಲಿ ಈ ರಾಷ್ಟ್ರೀಯ ಆದಾಯವನ್ನು ಪ್ರಮುಖವಾಗಿ 3 ವಿಧಾನಗಳ ಮೂಲಕ ಅಂದಾಜು ಮಾಡ್ತೀವಿ. ಯಾವ 3 ವಿಧಾನ ಅಂತಂದರೆ ಆದಾಯದ ವಿಧಾನ, ವೆಚ್ಚದ ವಿಧಾನ, ಉತ್ಪನ್ನ ವಿಧಾನ ಅಂತೇಳಿ 3 ವಿಧಾನಗಳ ಮೂಲಕ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡ್ತೀವಿ. ಈ ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಮೊದಲ ಬಾರಿಗೆ ಅಂದಾಜು ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದರೆ ದಾದಾಬಾಯಿ ನವರೋಜಿ ಅವರಿಗೆ ಸಲ್ಲುತ್ತೆ. ಅದೇ ರೀತಿ ಭಾರತದ ರಾಷ್ಟ್ರೀಯ ಆದಾಯವನ್ನು ವೈಜ್ಞಾನಿಕವಾಗಿ ಅಂದಾಜು ಮಾಡಿದಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತ ಅಂದಾಗ VKRV ರಾವ್.
ಪ್ರಸ್ತುತ ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಯಾರು ಅಂದಾಜು ಮಾಡ್ತಾ ಇದ್ದಾರೆ ಅಂತ ಏನಾದ್ರು ಪ್ರಶ್ನೆ ಕೇಳಿದರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂದರೆ ಕೇಂದ್ರೀಯ ಸಾಂಖ್ಯಿಕ ಕಚೇರಿ ಅನ್ನುವಂಥದ್ದು ಪ್ರಸ್ತುತ ಅಂದರೆ CSO ಇತ್ತು, ಅದು NSO ಜೊತೆ ಏನಾಗಿದೆ ಮರ್ಜ್ ಆಗಿದೆ. ಪ್ರಸ್ತುತ NSO ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡ್ತಿದೆ. ಆ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವ ಸಂದರ್ಭದಲ್ಲಿ ಬಳಸುವ ಮೂಲ ವರ್ಷ ಯಾವುದು ಅಂತ ಕೇಳಿದರೆ 2011 ಮತ್ತು 12 ಮೂಲ ವರ್ಷ ಅಂತೇಳಿ ನಾವು ಕರಿತೀವಿ. ಇದು ರಾಷ್ಟ್ರೀಯ ಆದಾಯದ ಮಾಪನ ವಿಧಾನಗಳಿಗೆ ಸಂಬಂಧಿಸಿದಂತೆ. ಇನ್ನು ನೆಕ್ಸ್ಟ್ ನೋಡೋಣ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಇದೆ ಅಂತ ಕೇಳಿದ್ದಾರೆ. ಅಂದರೆ ಜನಸಾಂದ್ರತೆ ಅಂದರೆ 1 ಚದುರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನರ ಸರಾಸರಿ ಸಂಖ್ಯೆಯನ್ನು ಜನಸಾಂದ್ರತೆ ಅಂತ ಕರಿತೀವಿ. ಅಂದರೆ ಒಟ್ಟು ಜನಸಂಖ್ಯೆಯನ್ನು ಒಟ್ಟು ಭೂಪ್ರದೇಶದಿಂದ ಭಾಗಿಸಿದರೆ ನೋಡಿ, ಒಟ್ಟು ಜನಸಂಖ್ಯೆಯನ್ನು ಒಟ್ಟು ಭೂಪ್ರದೇಶದಿಂದ ಭಾಗಿಸಿದರೆ ಈ ಜನಸಾಂದ್ರತೆ ಸಿಗುತ್ತೆ. ಇದು ಭೂಮಿ ಮತ್ತು ಮನುಷ್ಯನ ನಡುವಿನ ಅನುಪಾತ ಅಂತೇಳಿ ನಾವು ಕರಿತೀವಿ. 2011 ಜನಗಣತಿಯ ಪ್ರಕಾರ ಭಾರತದ ಜನಸಾಂದ್ರತೆ 382 ಇದೆ. ಅದು 2001ರಲ್ಲಿ 324 ಇತ್ತು, 2011ಕ್ಕೆ 382ಕ್ಕೆ ಏನಾಗಿದೆ, ಹೆಚ್ಚಾಗಿದೆ. ಹಾಗಾದರೆ ಭಾರತದ ಎಲ್ಲ ರಾಜ್ಯಗಳಲ್ಲೂ 382 ಇದೆಯಾ ಅಂತಂದಾಗ ರಾಜ್ಯದಿಂದ ರಾಜ್ಯಕ್ಕೆ ಜನಸಾಂದ್ರತೆ ಏನಾಗ್ತಾ ಹೋಗುತ್ತೆ, ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ಕೇಳಿರುವಂಥ ಪ್ರಶ್ನೆ ಏನು, ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಇದೆ? ಕರ್ನಾಟಕ ಇದೆ, ಬಿಹಾರ ಇದೆ, ಉತ್ತರ ಪ್ರದೇಶ ಇದೆ, ಪಶ್ಚಿಮ ಬಂಗಾಳ ಇದೆ. ಯಾವುದು ಕರೆಕ್ಟ್ ಅಂತ ಅಂದಾಗ ನೋಡಿ, ಕರ್ನಾಟಕದ್ದು 319 ಇದ್ರೆ, ಬಿಹಾರ್ ಅಂತ ಬಂದಾಗ, ಉತ್ತರ ಪ್ರದೇಶ ಅಂತ ಬಂದಾಗ, ಪಶ್ಚಿಮ ಬಂಗಾಳ ನೋಡಿದಾಗ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂಥದ್ದು ಉತ್ತರ ಪ್ರದೇಶ, ಆದರೆ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವಂತಹ ರಾಜ್ಯ ಬಿಹಾರ ಆಗಿದೆ. ನೋಡಿ, ಹಾಗಾದರೆ ಭಾರತದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯ ಬಿಹಾರ. ಬಿಹಾರಲ್ಲಿ ಪರ್ ಸ್ಕ್ವೇರ್ ಕಿಲೋಮೀಟರಲ್ಲಿ 1106 ಮೆಂಬರ್ಸ್, 1106 ಜನ ಇದ್ದಾರೆ. ಎಲ್ಲಿ? 1 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶದಲ್ಲಿ. ಯಾವ ರಾಜ್ಯದಲ್ಲಿ? ಬಿಹಾರಲ್ಲಿ. ಹಾಗೆ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂಥ ರಾಜ್ಯ ಯಾವುದು ಅಂದರೆ ಅರುಣಾಚಲ್ ಪ್ರದೇಶ್. ಈ ಅರುಣಾಚಲ್ ಪ್ರದೇಶದಲ್ಲಿ 1 ಸ್ಕ್ವೇರ್ ಕಿಲೋಮೀಟರ್ಗೆ ಬರೀ 17 ಜನ ಇರೋದು ಇದನ್ನು ನಾವು ನೋಡ್ತೀವಿ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳನ್ನು ಪರಿಗಣಿಸಿದ್ರೆ ಭಾರತದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿರುವ ರಾಜ್ಯ ಯಾವುದು ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತಂದರೆ ದೆಹಲಿ. ದೆಹಲಿನಲ್ಲಿ ಪರ್ ಸ್ಕ್ವೇರ್ ಕಿಲೋಮೀಟರ್ಗೆ 11,320 ಅಂದರೆ 11,320 ಜನ ಇದ್ದಾರೆ ಪರ್ ಸ್ಕ್ವೇರ್ ಕಿಲೋಮೀಟರ್ಗೆ. ಎಲ್ಲಿ? ದೆಹಲಿನಲ್ಲಿ. ಹಾಗೆಯೇ ಅತಿ ಕಡಿಮೆ ಜನಸಾಂದ್ರತೆಯನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತಂದರೆ ಅಂಡಮಾನ್ ಮತ್ತು ನಿಕೋಬಾರಲ್ಲಿ ಬರೀ 46 ಇದ್ದಾರೆ, ಅಲ್ಲಿ ಕಡಿಮೆ ಜನಸಾಂದ್ರತೆ ಇದೆ. ಇನ್ನು ಕರ್ನಾಟಕದ ಜನಸಾಂದ್ರತೆ ಎಷ್ಟು ಅಂದರೆ 319 ಇದೆ. ಹಾಗಾದರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಒಂದೇ ಇದೆಯಾ ಅಂತ ಅಂದಾಗ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆಯನ್ನು ಹೊಂದಿರುವಂಥ ಜಿಲ್ಲೆ ಬೆಂಗಳೂರು ನಗರ, ಆದರೆ 2ನೇ ಸ್ಥಾನದಲ್ಲಿ ಮೈಸೂರಿದೆ. ಓಕೆ, ಹಾಗೆಯೇ ಅತಿ ಕಡಿಮೆ ಜನಸಾಂದ್ರತೆ ಹೊಂದಿರುವಂಥ ಜಿಲ್ಲೆ ಯಾವುದು ಅಂದರೆ ಕೊಡಗು. ನೋಡಿ, ಇಲ್ಲಿ ಲಾಸ್ಟ್ ಕೇಳಿರುವಂಥ ಪ್ರಶ್ನೆ, ಅವ್ರು ಕೇಳಿರುವಂಥ ಪ್ರಶ್ನೆ ಏನು, ಕೆಳಗಿನ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಇದೆ ಅಂತ ಕೇಳಿದ್ದಾರೆ. ಹಾಗಾದರೆ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಇರೋದು? ಬಿಹಾರ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದು ಅಂದರೆ ಉತ್ತರ ಪ್ರದೇಶ. ಓಕೆ, ನೆಕ್ಸ್ಟ್ ನೋಡೋಣ. ಭಾರತದಲ್ಲಿ ಹಣದ ಪೂರೈಕೆಯನ್ನು ಯಾವ ಏಜೆನ್ಸಿ ನಿಯಂತ್ರಿಸುತ್ತದೆ ಅಂತ ಕೇಳಿರುವಂಥ ಪ್ರಶ್ನೆ. ಅಂದರೆ ಭಾರತ ಸರ್ಕಾರ, ವಾಣಿಜ್ಯ ಬ್ಯಾಂಕ್ಗಳು, ಭಾರತೀಯ ರಿಸರ್ವ್ ಬ್ಯಾಂಕ್ ಮೇಲಿನ ಯಾವುದು ಅಲ್ಲ ಅಂತ ಕೇಳಿದ್ದಾರೆ ಪ್ರಶ್ನೆ. ಓಕೆ, ಹಾಗಾದರೆ ಭಾರತದಲ್ಲಿ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂತಹ ಏಕಸ್ವಾಮ್ಯ ಅಧಿಕಾರ ಯಾರಿಗಿದೆ? RBI. 1935 ಏಪ್ರಿಲ್ 1ರಂದು RBI ಸ್ಥಾಪನೆ ಆಗುತ್ತೆ. ಭಾರತದಲ್ಲಿ ಹಣವನ್ನು ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವ ಏಕಸ್ವಾಮ್ಯ ಅಧಿಕಾರ ಯಾರಿಗಿದೆ? RBI. ಹಾಗಾದರೆ ಭಾರತದಲ್ಲಿ ಹಣದ ಪೂರೈಕೆಯನ್ನು ನಿಯಂತ್ರಿಸುವವರು ಯಾರು ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್. ಆದರೆ ನಮಗೆ ತುಂಬ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಏನಂತ ಕೇಳಿದ್ದಾನೆ, ಈ ₹1 ನೋಟನ್ನು ಯಾರು ಪ್ರಿಂಟ್ ಮಾಡಿ ಜಾರಿಗೆ ತರ್ತಾರೆ ಅಂತ ಕೇಳಿದ್ದಾನೆ. ನೋಡಿ, ಎಲ್ಲ ರೀತಿಯ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವಂತಹ ಅಧಿಕಾರ ಯಾರಿಗಿದೆ ಅಂತ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕಿಗಿದ್ರೆ, ಅದರಲ್ಲಿ ₹1 ನೋಟನ್ನು ಮತ್ತು ಎಲ್ಲ ರೀತಿಯ ನಾಣ್ಯಗಳನ್ನು ಮುದ್ರಿಸಿ ಚಲಾವಣೆಗೆ ತರೋದು ಯಾರು ಅಂತ ಅಂದರೆ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯ ಮುದ್ರಿಸಿ ಚಲಾವಣೆಗೆ ತರುತ್ತೆ. ಯಾವುದನ್ನು? ₹1 ನೋಟು ಮತ್ತು ಕಾಯಿನ್ಸ್, ಎಲ್ಲ ರೀತಿಯ ಕಾಯಿನ್ಸನ್ನು. ಆದರೆ ಅದನ್ನು ಸರ್ಕ್ಯುಲೇಷನ್ಗೆ ತರೋದು RBI ಅಫ್ಕೋರ್ಸ್. ಓಕೆ, ಈ ರೀತಿ ಪ್ರಶ್ನೆಗಳು ಕೇಳ್ಬೋದು. ಇನ್ನು ಭಾರತದಲ್ಲಿ ಪ್ರಸ್ತುತ RBI ಎಷ್ಟು ಮೌಲ್ಯದ ನೋಟು ಅಂದರೆ ಗರಿಷ್ಠ ಯಾವ ಮೌಲ್ಯದ ನೋಟನ್ನು ಮುದ್ರಿಸ್ಬೋದು ಅಂತ ಲಾಸ್ಟ್ C ಗ್ರೂಪ್ ಎಕ್ಸಾಮಲ್ಲಿ ಕೇಳಿದ್ದ.
RBI ಗರಿಷ್ಠ 10,000 ಮೌಲ್ಯದ ನೋಟುಗಳನ್ನು ಏನು ಮಾಡ್ಬೋದು, ಮುದ್ರಣ ಮಾಡ್ಬೋದು. ಇವಾಗ 2,000 ಇತ್ತು, 2,000 ಬ್ಯಾನ್ ಮಾಡಿದ್ದೀವಲ್ಲ, ಈಗ ಪ್ರೆಸೆಂಟ್ ಇರೋದು 500 ಮ್ಯಾಕ್ಸಿಮಮ್ ಡಿನಾಮಿನೇಷನ್ ನೋಟು. ಓಕೆ, ಹಾಗಾದರೆ ಭಾರತದಲ್ಲಿ ಅಲ್ಲಿ ಕೇಳಿರೋ ಪ್ರಶ್ನೆ ಏನು, ಭಾರತದಲ್ಲಿ ಹಣದ ಪೂರೈಕೆಯನ್ನು ಯಾವ ಏಜೆನ್ಸಿ ನಿಯಂತ್ರಿಸುತ್ತದೆ? ಭಾರತ ಸರ್ಕಾರ ಅಲ್ಲ, ವಾಣಿಜ್ಯ ಬ್ಯಾಂಕ್ ಅಲ್ಲ, ಭಾರತೀಯ ರಿಸರ್ವ್ ಬ್ಯಾಂಕ್ ಹೌದು. ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದು? ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತದಲ್ಲಿ ಹಣದ ಪೂರೈಕೆಯನ್ನು ನಿಯಂತ್ರಿಸುವ ಒಂದು ಏಜೆನ್ಸಿ ಆಗಿದೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸರ್ಕಾರವು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ಯಾವಾಗ ಜಾರಿಗೆ ತಂದಿತು? ಅಂದರೆ ಭಾರತದಲ್ಲಿ ಈ ರೈತರಿಗೆ ಸೂಕ್ತ ಸಂದರ್ಭದಲ್ಲಿ ಅಗತ್ಯವಿರುವಂತಹ ಸಾಲಗಳು ಲಭ್ಯವಾಗುವಂತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ಜಾರಿಗೆ ತಂತು. ಯಾರು ಇದನ್ನು ಜಾರಿಗೆ ತಂದಿದ್ದು, ಯಾವಾಗ ಜಾರಿಗೆ ತಂದರು ಅಂತಂದಾಗ ಆಪ್ಷನ್ ಏನಿದೆ, ಏಪ್ರಿಲ್ 1953, ಆಗಸ್ಟ್ 1998, ಜುಲೈ 1991, ನವಂಬರ್ 1995 ಅಂತ 3 ಆಪ್ಷನ್ಸ್ ಇದೆ. ಹಾಗಾದರೆ ಯಾವಾಗ ಇದನ್ನು ಜಾರಿಗೆ ತಂದಿದ್ದು ಅಂದರೆ 1998 ಆಗಸ್ಟ್ನಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ಯಾರು ಇದನ್ನು ಪರಿಚಯಿಸ್ತಾರೆ ಅಂದರೆ ನಬಾರ್ಡ್ ಇದನ್ನು ಜಾರಿಗೆ ತರುತ್ತೆ. ಯಾವ ಯೋಜನೆಯನ್ನು? ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ಜಾರಿಗೆ ತಂದಂಥದ್ದು ನಬಾರ್ಡ್. ಯಾವ ವರ್ಷ ಅಂದರೆ 1998ರಲ್ಲಿ ಜಾರಿಗೆ ತರ್ತಾರೆ. ಹಾಗಾದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ಯಾರು ವಿತರಿಸ್ತಾರೆ ಅಂತ ಅಂದಾಗ ವಾಣಿಜ್ಯ ಬ್ಯಾಂಕುಗಳು, ಹಾಗೆಯೇ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು, ಸಹಕಾರಿ ಸಂಘಗಳು ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಲ್ಲಿ ಕ್ರೆಡಿಟ್ ಕಾರ್ಡ್ಗಳನ್ನು ರೈತರಿಗೆ ಕೊಡ್ತಾರೆ. ಅಂದರೆ ಈ 3 ಬ್ಯಾಂಕ್ ಅಂದರೆ ವಾಣಿಜ್ಯ ಬ್ಯಾಂಕ್ಗಳು ಅಂದರೆ ಅದು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಮತ್ತು ಖಾಸಗಿ ವಲಯದ ಬ್ಯಾಂಕ್ಗಳು, ಜೊತೆಗೆ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು RRBs ಅಂತ ನಾವು ಕರಿತೀವಲ್ವ, ಜೊತೆಗೆ ಸಹಕಾರಿ ಸಂಘಗಳು ರೈತರಿಗೆ ಅಗತ್ಯವಿರುವಂಥ ಸಾಲವನ್ನು ನೇರವಾಗಿ ಪೂರೈಕೆ ಮಾಡ್ತಾರೆ. ಆದರೆ ಈ ಸಂಸ್ಥೆಗಳಿಗೆ ಹಣಕಾಸು ಸಂಪನ್ಮೂಲಗಳನ್ನು ಪೂರೈಕೆ ಮಾಡೋದು ಯಾರು? ನಬಾರ್ಡ್. ಕೃಷಿ ಸಾಲದ ಕೇಂದ್ರ ಬ್ಯಾಂಕ್ ಅಥವಾ ಅಫೆಕ್ಸ್ ಬ್ಯಾಂಕ್ ಅಂತ ಯಾವುದನ್ನು ಕರಿತೀವಿ? ನಬಾರ್ಡ್ನ ಕರಿತೀವಿ. ಈ ಕೃಷಿ ಸಾಲದ ಅಫೆಕ್ಸ್ ಬ್ಯಾಂಕ್ ಅಥವಾ ಅಂತ ಏನು ಕರೆಯುವಂಥ ನಬಾರ್ಡ್ 1982ರಲ್ಲಿ 82 ಜುಲೈ 12ರಂದು ಸ್ಥಾಪನೆ ಆಗುತ್ತೆ ಶಿವರಾಮನ್ ಸಮಿತಿಯ ಶಿಫಾರಸ್ಸಿನ ಮೇರೆಗೆ. ಇದು 1998ರಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ರೂಪಿಸಿ ಜಾರಿಗೆ ತರುತ್ತೆ. ಇದು ಕೇವಲ ಕೃಷಿಗೆ ಮಾತ್ರ ಸೀಮಿತವಾಗಿರುತ್ತೆ. ಯಾವುದು? ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಕೃಷಿಗೆ ಮಾತ್ರ ಸೀಮಿತವಾಗಿರುತ್ತೆ. 2018 ಮತ್ತು 19ರ ಸಾಲಿನ ಮುಂಗಡ ಪತ್ರದಲ್ಲಿ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನು ಪಶುಸಂಗೋಪನೆಗೆ ಮತ್ತು ಮೀನುಗಾರಿಕೆಗೆ ವಿಸ್ತರಿಸಲಾಗಿದೆ. ಅಂದರೆ ಪ್ರಸ್ತುತ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಕೃಷಿ, ಮೀನುಗಾರಿಕೆ ಮತ್ತು ಪಶುಸಂಗೋಪನೆಯಲ್ಲಿ ಅನುಷ್ಠಾನದಲ್ಲಿದೆ. ಇವಿಷ್ಟು ಫಸ್ಟ್ ಟೆಸ್ಟಲ್ಲಿ ಕೇಳಿರುವಂತಹ ಪ್ರಮುಖ ಪ್ರಶ್ನೆಗಳು. ನೆಕ್ಸ್ಟ್ 2ನೇ ಟೆಸ್ಟಲ್ಲಿ ಏನು ಪ್ರಶ್ನೆಗಳು ನಾವು ಕೇಳಿದ್ದೀವಲ್ಲ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಇವತ್ತು ನಾವು ಈ PCTest ಸೀರೀಸ್ನ ಸೆಕೆಂಡ್ ಟೆಸ್ಟಲ್ಲಿ ಎಕಾನಮಿನಲ್ಲಿ ಕೇಳಿರೋಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಓಕೆ, ಫಸ್ಟ್ ಕ್ವಶನ್ ಕೇಳಿದ್ದಾರೆ, 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಅಂದರೆ ಹೂ ಇಸ್ ದ ಚೇರ್ಪರ್ಸನ್ ಫಾರ್ 15th ಫಿನಾನ್ಸ್ ಕಮಿಷನ್ ಅಂತ ಕೇಳಿರೋಂಥ ಫಸ್ಟ್ ಕ್ವಶನ್. ಹಾಗಾದರೆ ಆಪ್ಷನ್ ಏನಿದೆ? NK ಸಿಂಗ್ ಅಂದರೆ ನಂದಕಿಶೋರ್ ಸಿಂಗ್, MM ಖುಸ್ರೋ, KC ಪಂತ್, ಹಾಗೆಯೇ C ರಂಗರಾಜನ್ ಅಂತ ಇದ್ದಾರೆ. ಈಗ ನಮಗೆ ಕೇಳಿರೋಂಥ ಹಣಕಾಸು ಆಯೋಗ ಯಾವುದು? 15th ಫಿನಾನ್ಸ್ ಕಮಿಷನ್. ಈ ನೇಮ್ಸ್ನ ನೋಡಿದ್ರೆ, ಅಂದರೆ ಈ ಹೆಸರುಗಳನ್ನು ನಾವು ನೋಡಿದ್ರೆ ಎಲ್ಲರೂ ಸಹ ಹಣಕಾಸು ಆಯೋಗದ ಅಧ್ಯಕ್ಷರೇ ಆಗಿದ್ದರು. ಆದರೆ ನನಗೆ ಪರ್ಟಿಕ್ಯುಲರಾಗಿ ಕೇಳಿರೋಂಥದ್ದು 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಈ ನೋಡಿ, ಈ MM ಖುಸ್ರೋ ಇದ್ದಾರಲ್ಲ, AM ಖುಸ್ರೋ, ಈ AM ಖುಸ್ರೋ ಇವರು 11ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿರ್ತಾರೆ. KC ಪಂತ್ 10ನೇ ಹಣಕಾಸು ಆಯೋಗದ ಆಗಿರ್ತಾರೆ. C ರಂಗರಾಜನ್ 12ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಹಾಗಾದರೆ C ರಂಗರಾಜನ್ 12ನೇ ಹಣಕಾಸು ಆಯೋಗ, KC ಪಂತ್ 10ನೇ ಹಣಕಾಸು ಆಯೋಗ, AM ಖುಸ್ರೋ 11ನೇ ಹಣಕಾಸು ಆಯೋಗ, NK ಸಿಂಗ್ 15ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಅಂದರೆ NK ಸಿಂಗ್ ರವರ ನೇತೃತ್ವದಲ್ಲಿ ರಾಷ್ಟ್ರಪತಿಗಳು 15ನೇ ಹಣಕಾಸು ಆಯೋಗವನ್ನು 2017ರಲ್ಲಿ ನೇಮಕವನ್ನು ಮಾಡ್ತಾರೆ. ಹಾಗಾದರೆ 15ನೇ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಮತ್ತೆ ಏನು ಪ್ರಶ್ನೆಗಳನ್ನು ಕೇಳ್ಬೋದು? ಆದರೆ ಅದಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಮಾಹಿತಿಯನ್ನು ನಾವು ನೋಡೋಣ. ಈ ಹಣಕಾಸು ಆಯೋಗ ಅನ್ನುವಂಥದ್ದು ಸಂವಿಧಾನಾತ್ಮಕ ಸಂಸ್ಥೆ. ನಮಗೆ ಎಕ್ಸಾಮಲ್ಲಿ ಕೇಳ್ತಾನೆ, ಈ ಕೆಳಗಿನವುಗಳು ಯಾವ ಸಂವಿಧಾನಾತ್ಮಕ ಸಂಸ್ಥೆಗಳಾಗಿವೆ ಅಥವಾ ಈ ಹಣಕಾಸು ಆಯೋಗ
ಆಯೋಗವು ಸಂವಿಧಾನಾತ್ಮಕ ಸಂಸ್ಥೆ, ಶಾಸನಾತ್ಮಕ ಸಂಸ್ಥೆ, ಸಂವಿಧಾನೇತರ ಸಂಸ್ಥೆ, ಸಲಹಾತ್ಮಕ ಸಂಸ್ಥೆ, ಯಾವುದು ಸರಿ ಅಂತ ಕೇಳ್ತಾನೆ. ಹಣಕಾಸು ಆಯೋಗ ಅನ್ನುವಂಥದ್ದು ಸಂವಿಧಾನಾತ್ಮಕ ಸಂಸ್ಥೆ. ಯಾವ ವಿಧಿಯ ಪ್ರಕಾರ ನೇಮಕ ಮಾಡ್ತೀವಿ ಅಂತ ಕೇಳ್ತಾನೆ. ಈ ಸಂವಿಧಾನದ 280ನೇ ವಿಧಿಯ ಪ್ರಕಾರ ಹಣಕಾಸು ಆಯೋಗವನ್ನು ಯಾರು ನೇಮಕವನ್ನು ಮಾಡ್ತಾರೆ ಅಂತ ಕೇಳಿದರೆ ರಾಷ್ಟ್ರಪತಿಗಳು ನೇಮಕವನ್ನು ಮಾಡ್ತಾರೆ. ಅಂದರೆ ಭಾರತ ಸಂವಿಧಾನದ 280ನೇ ವಿಧಿಯ ಪ್ರಕಾರ ಪ್ರತಿ 5 ವರ್ಷಗಳಿಗೊಮ್ಮೆ ರಾಷ್ಟ್ರಪತಿಗಳು ಹಣಕಾಸು ಆಯೋಗವನ್ನು ನೇಮಕ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಹಣಕಾಸು ಆಯೋಗ ಸಂವಿಧಾನಾತ್ಮಕ ಸಂಸ್ಥೆ ಆಗಿದೆ. ಹಾಗಾದ್ರೆ ಇದರ ಜವಾಬ್ದಾರಿ ಏನು ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಮತ್ತು ರಾಜ್ಯ ಮತ್ತು ರಾಜ್ಯಗಳ ನಡುವೆ ತೆರಿಗೆಯ ಆದಾಯವನ್ನು ವಿತರಿಸುವ ವಿಧಾನ ಮತ್ತು ಸೂತ್ರಗಳನ್ನು ಶಿಫಾರಸು ಮಾಡುವಂಥದ್ದು. ಅಂದರೆ ಈ ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಎಷ್ಟು ಪಾಲನ್ನು ಕೊಡಬೇಕು ಅದನ್ನು ನಾವು ವರ್ಟಿಕಲ್ ಡೆವಲ್ಯೂಷನ್ ಅಂತ ಕರಿತೀವಿ. ಅಂದರೆ ಲಂಬಾಂತರ ಹಂಚಿಕೆ, ಅಂದರೆ ಕೇಂದ್ರದಿಂದ ರಾಜ್ಯಗಳಿಗೆ ಹಂಚಿಕೆ ಮಾಡುವಂಥ ಸೂತ್ರವನ್ನು ಲಂಬಾಂತರ ಹಂಚಿಕೆ ಅಂತ ಕರಿತೀವಿ. ರಾಜ್ಯಗಳ ನಡುವೆ ಹಂಚಿಕೆ ಮಾಡೋದನ್ನು ಸಮಾನಾಂತರ ಹಂಚಿಕೆ ಅಂತೇಳಿ ನಾವು ಕರಿತೀವಿ. ಆ ಸೂತ್ರಗಳನ್ನು ನಿರ್ಧರಿಸುವಂಥದ್ದು ಮತ್ತು ಎಷ್ಟು ಪ್ರಮಾಣವನ್ನು ಕೊಡಬೇಕು ರಾಜ್ಯಗಳಿಗೆ ಅನ್ನುವಂಥದ್ದನ್ನು ನಿರ್ಧರಿಸುವ ಸಲುವಾಗಿ ಪ್ರತಿ 5 ವರ್ಷಗಳಿಗೊಮ್ಮೆ ಈ ಹಣಕಾಸು ಆಯೋಗವನ್ನು ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಯಾವ ವಿಧಿಯ ಪ್ರಕಾರ ನೇಮಕ ಮಾಡ್ತಾರೆ ಅಂದರೆ 280ನೇ ವಿಧಿಯ ಪ್ರಕಾರ ನೇಮಕವನ್ನು ಮಾಡ್ತಾರೆ. ಹಾಗಾದರೆ ಈ ಪ್ರಸ್ತುತ ಇರುವಂಥ ಹಣಕಾಸು ಆಯೋಗ ಯಾವುದು? 15ನೇ ಹಣಕಾಸು ಆಯೋಗ. ಈ 15ನೇ ಹಣಕಾಸು ಆಯೋಗನ 2017 ನವೆಂಬರ್ನಲ್ಲಿ ನಂದಕಿಶೋರ್ ಸಿಂಗ್ ರವರ ಅಧ್ಯಕ್ಷತೆಯಲ್ಲಿ ರಚಿಸಲಾಗುತ್ತೆ. ಇದರ ಅಂದರೆ ಇದು 2020 ಏಪ್ರಿಲ್ 1 ಜಾರಿಗೆ ಬರಬೇಕಾಗಿರುತ್ತೆ. 2020 ಏಪ್ರಿಲ್ 1 ಆದರೆ ಇದು ವರದಿ ಕೊಡುವಂಥದ್ದು ವಿಳಂಬವಾದ ಹಿನ್ನೆಲೆಯಲ್ಲಿ ಇದರ ಅವಧಿ ಆ 1 ವರ್ಷ ಅವಧಿನಲ್ಲಿ ಮಧ್ಯಂತರ ವರದಿ ಅನುಷ್ಠಾನಗೊಳ್ಳುತ್ತೆ. ಆ ಹಿನ್ನೆಲೆಯಲ್ಲಿ 15ನೇ ಹಣಕಾಸು ಆಯೋಗದ ಅವಧಿ ಅನುಷ್ಠಾನಗೊಳ್ಳುವ ಅವಧಿ ಅಂದರೆ ಅಂತಿಮ ವರದಿ 2021-22ರಿಂದ 2025-26ರವರೆಗೆ 5 ವರ್ಷಗಳ ಕಾಲ ಇದು ಅನುಷ್ಠಾನದಲ್ಲಿರುತ್ತೆ. ಇದು ಕೇಂದ್ರದಿಂದ ಅಂದರೆ ಕೇಂದ್ರ ಸರ್ಕಾರ ತನ್ನ ಒಟ್ಟು ತೆರಿಗೆಯ ಆದಾಯದಲ್ಲಿ 41% ರಾಜ್ಯಗಳಿಗೆ ನೀಡಬೇಕು ಅಂತ ಹೇಳಿದೆ. ಆ 14ನೇ ಹಣಕಾಸು ಆಯೋಗ 42% ಕೊಡಬೇಕು ಅಂತ ಹೇಳಿತ್ತು. ಕೇಂದ್ರ ಸರ್ಕಾರ ತನ್ನ ಒಟ್ಟು ತೆರಿಗೆನಲ್ಲಿ 42% ರಾಜ್ಯಗಳಿಗೆ ಕೊಡಬೇಕು ಅಂತ ಹೇಳಿ 14ನೇ ಹಣಕಾಸು ಆಯೋಗ ಹೇಳಿತ್ತು. ಆದರೆ 15ನೇ ಹಣಕಾಸು ಆಯೋಗ 41% ಹೇಳಿದೆ. ಅಂದರೆ 1% ಕಡಿಮೆ ಮಾಡಿದೆ. ಯಾಕೆ 1% ಕಡಿಮೆ ಮಾಡಿದೆ ಅಂದರೆ ರಾಜ್ಯವಾಗಿದ್ದಂತಹ ಜಮ್ಮು ಆ್ಯಂಡ್ ಕಾಶ್ಮೀರನ ಡಿವೈಡ್ ಮಾಡಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಮತ್ತು ಲಡಕ್ ಅಂತೇಳಿ ನಾವು ಡಿವೈಡ್ ಮಾಡಿ ಯೂನಿಯನ್ ಟೆರಿಟರೀಸ್ ಮಾಡಿದ್ದೀವಿ. ಹಾಗಾದ್ರೆ ಈ ಕೇಂದ್ರಾಡಳಿತ ಪ್ರದೇಶಗಳ ನಿರ್ವಹಣೆ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದಾಗಿರುತ್ತೆ. ಆ 1% ಹೆಚ್ಚುವರಿಯಾಗಿ ಏನು ಈ ಕೇಂದ್ರಾಡಳಿತ ಪ್ರದೇಶಗಳಿಗೆ ವೆಚ್ಚ ಮಾಡುವ ಹಿನ್ನೆಲೆಯಲ್ಲಿ ರಾಜ್ಯದ ಪಾಲಲ್ಲಿ 1% ಏನು ಮಾಡಿದ್ದಾರೆ? ಕಡಿಮೆ ಮಾಡಿದ್ದಾರೆ. ಹಾಗಾದರೆ ರಾಜ್ಯಗಳಿಗೆ 41% ಕೊಡಬೇಕು ಅಂತ ಹೇಳಿದೆ. ಹಾಗಾದರೆ ಆ 41ರಲ್ಲಿ ಯಾವ್ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಕೊಡಬೇಕು? ಇವಾಗ ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಡಬೇಕು, ಕರ್ನಾಟಕಕ್ಕೆ ಎಷ್ಟು ಕೊಡಬೇಕು, ಗೋವಾಗೆ ಎಷ್ಟು ಕೊಡಬೇಕು, ಯಾವುದರ ಆಧಾರದ ಮೇಲೆ ನಿರ್ಧರಿಸ್ತಾರೆ? ಭೂಪ್ರದೇಶನ, ಜನಸಂಖ್ಯೆನ ಅಂತ ನಾವು ನೋಡ್ಲಿಕ್ಕೆ ಹೋದಾಗ ಇದು ಒಟ್ಟು 6 ಮಾನದಂಡಗಳನ್ನು ಪರಿಗಣಿಸಿದೆ 15ನೇ ಹಣಕಾಸು ಆಯೋಗ ರಾಜ್ಯಗಳಿಗೆ ಹಂಚಿಕೆ ಮಾಡುವ ಅನುದಾನಗಳನ್ನು ತೆರಿಗೆಯ ಪಾಲನ ನಿರ್ಧರಿಸಲಿಕ್ಕೆ. ಯಾವ ಮಾನದಂಡಗಳು ಅಂದರೆ ಜನಸಂಖ್ಯೆ. ಅಂದರೆ ಆ ಜನಸಂಖ್ಯೆ ಯಾವ ಜನಸಂಖ್ಯೆನ ತಗೊಂಡಿದ್ದಾರೆ ಅಂತ ತುಂಬ ಇಂಪಾರ್ಟೆಂಟು. 2011ರ ಜನಗಣತಿಯನ್ನು ತಗೊಂಡಿದ್ದಾರೆ. ಯಾರು? 15ನೇ ಹಣಕಾಸು ಆಯೋಗ ಜನಸಂಖ್ಯೆ. ಅದರಲ್ಲಿ ವಿಶೇಷವಾಗಿ 2011ರ ಜನಸಂಖ್ಯೆ ಭೂಪ್ರದೇಶ, ಆದಾಯದ ಅಂತರ ಅಂದರೆ ಜಾಗ್ರಫಿಕಲ್ ಏರಿಯಾ, ಇನ್ಕಮ್ ಡಿಸ್ಟೆನ್ಸ್ ಆದಾಯದ ಅಂತರ, ಟ್ಯಾಕ್ಸ್ ಎಫರ್ಟ್ಸ್ ಅಂದರೆ ತೆರಿಗೆಯ ಪ್ರಯತ್ನ, ಅರಣ್ಯ ಮತ್ತು ಜೀವ ಪರಿಸರ ಅಂದರೆ ಫಾರೆಸ್ಟ್ ಆ್ಯಂಡ್ ಎಕೋಲಜಿ, ಡೆಮೋಗ್ರಾಫಿಕ್ ಮ್ಯಾನೇಜ್ಮೆಂಟ್ ಅಂದರೆ ಜನಾಂಗೀಯ ನಿರ್ವಹಣೆ. ಈ 6 ಮಾನದಂಡಗಳ ಆಧಾರದ ಮೇಲೆ ರಾಜ್ಯಗಳಿಗೆ ಹಂಚಿಕೆಯಾಗುವ ಪಾಲನ ನಿರ್ಧರಿಸಬೇಕು ಅಂತೇಳಿ 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡುತ್ತೆ. ಇದನ್ನು ಸಮಾನಾಂತರ ಹಂಚಿಕೆ ಅಂದರೆ ಆರಿಜಾಂಟಲ್ ಡೆವಲ್ಯೂಷನ್ ಅಂತೇಳಿ ನಾವು ಕರಿತೀವಿ. ಓಕೆ, ಇದಿಷ್ಟು 15ನೇ ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಮತ್ತು ಹಣಕಾಸು ಆಯೋಗಕ್ಕೆ ಸಂಬಂಧಿಸಿದಂತೆ ಹೇಗೆ ಪ್ರಶ್ನೆಗಳು ಕೇಳ್ಬೋದು ಅನ್ನೋದಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾದಂತಹ ಮಾಹಿತಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ತೆರಿಗೆಯಾಗಿದೆ? ಕಾರ್ಪೊರೇಟ್ ತೆರಿಗೆ,
ಕೃಷಿ ಆದಾಯದ ಮೇಲಿನ ತೆರಿಗೆ, ಭೂಕಂದಾಯ, ಬಂಡವಾಳ ತೆರಿಗೆ ಅಂತ ನಾವು ನೋಡ್ತೀವಿ. ಅಂದರೆ ನಮ್ಮ ಭಾರತ ಅನ್ನುವಂಥದ್ದು ಒಕ್ಕೂಟ ಹಣಕಾಸನ್ನು ಹೊಂದಿರುವ ರಾಷ್ಟ್ರ. ಇಲ್ಲಿ ಒಕ್ಕೂಟ ಹಣಕಾಸಿನಲ್ಲಿ ಈ ತೆರಿಗೆಯ ಆದಾಯ ಅಂದರೆ ತೆರಿಗೆಯನ್ನು ಸಂಗ್ರಹಿಸುವ ಅಧಿಕಾರ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಏನಾಗಿದೆ, ಹಂಚಿಕೆಯಾಗಿದೆ. ಅಂದರೆ ಕೇಂದ್ರ ಸರ್ಕಾರವು ತೆರಿಗೆಯನ್ನು ವಿಧಿಸಿ ಸಂಗ್ರಹಿಸುತ್ತೆ, ರಾಜ್ಯ ಸರ್ಕಾರವೂ ಸಹ ಕೆಲವು ತೆರಿಗೆಗಳನ್ನು ವಿಧಿಸಿ ಸಂಗ್ರಹಿಸುತ್ತೆ. ಹಾಗಾದರೆ ಕೇಂದ್ರ ಸರ್ಕಾರದ ತೆರಿಗೆಗಳು ಯಾವ್ಯಾವು, ರಾಜ್ಯ ಸರ್ಕಾರದ ತೆರಿಗೆಗಳು ಯಾವ್ಯಾವು ಅಂತ ನಾವು ನೋಡಿದ್ರೆ ಇದಕ್ಕೆ ಆನ್ಸರ್ ಸಿಗುತ್ತೆ. ನೋಡಿ, ಪ್ರಸ್ತುತ ಕೇಂದ್ರ ಸರ್ಕಾರದಲ್ಲಿ 5 ತೆರಿಗೆಗಳನ್ನು ವಿಧಿಸಿ ಸಂಗ್ರಹಿಸಲಾಗುತ್ತೆ. ಯಾವುದು? ಆದಾಯ ತೆರಿಗೆ, ಕಂಪನಿಗಳ ಮೇಲಿನ ತೆರಿಗೆ ಅಥವಾ ಕಾರ್ಪೊರೇಟ್ ತೆರಿಗೆ, ಕೇಂದ್ರ ಅಬಕಾರಿ ಸುಂಕ, ಕೇಂದ್ರ ಯೂನಿಯನ್ ಎಕ್ಸೈಸ್ ಡ್ಯೂಟಿ, ಸೀಮಾ ಸುಂಕ, ಯೂನಿಯನ್ ಕಸ್ಟಮ್ ಡ್ಯೂಟಿ, GST, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ಒಟ್ಟು ನಾವು 5 ತೆರಿಗೆಗಳನ್ನು ಪ್ರಸ್ತುತ ಕೇಂದ್ರ ಸರ್ಕಾರ ವಿಧಿಸಿ ಸಂಗ್ರಹಿಸ್ತಾ ಇದೆ. ಹಾಗಾದರೆ ರಾಜ್ಯ ಸರ್ಕಾರ ಯಾವ ತೆರಿಗೆಗಳನ್ನು ವಿಧಿಸುತ್ತೆ? ಮನರಂಜನಾ ತೆರಿಗೆ, ಐಷಾರಾಮಿ ತೆರಿಗೆ, ಹಾಗೆಯೇ ಅಬಕಾರಿ ತೆರಿಗೆ ಅಂತ ಕೇಳಿದ್ರಲ್ಲ, ಆಲ್ಕೋಹಾಲ್ ಮೇಲೆ ಹಾಕ್ತೀವಲ್ಲ ಅಬಕಾರಿ ತೆರಿಗೆ, ವಾಹನಗಳ ಮೇಲಿನ ತೆರಿಗೆ, ಆದಾಯ ಮತ್ತು ವೆಚ್ಚದ ಮೇಲಿನ ತೆರಿಗೆ, ಈ ರೀತಿ ಈ ವ್ಯಾಟ್ ಅಥವಾ ಮೌಲ್ಯವರ್ಧಿತ ತೆರಿಗೆ ಅಂತ ನಾವು ಕರಿತೀವಲ್ಲ, ಇವು ರಾಜ್ಯ ಸರ್ಕಾರದ ತೆರಿಗೆಗಳಾಗಿದ್ದಾವೆ. ಹಾಗಾದರೆ ನಾವು ಓಲ್ಡ್ ಕ್ವಶನ್ ನಾವು ನೋಡಿದ್ರೆ ಕಾರ್ಪೊರೇಟ್ ತೆರಿಗೆ ಅಥವಾ ಕಂಪನಿ ತೆರಿಗೆ ಇದೆಯಲ್ಲ, ಇದು ಕೇಂದ್ರ ಸರ್ಕಾರ ವಿಧಿಸಿ ಸಂಗ್ರಹಿಸುವ ತೆರಿಗೆ. ಕೃಷಿ ಆದಾಯ ಅಂದರೆ ಸಾಮಾನ್ಯವಾಗಿ ಆದಾಯ ತೆರಿಗೆ ಕೇಂದ್ರ ಸರ್ಕಾರದ ತೆರಿಗೆ, ಕೃಷಿ ಆದಾಯದ ಮೇಲೆ ವಿಧಿಸುವ ತೆರಿಗೆ ರಾಜ್ಯ ಸರ್ಕಾರದ ತೆರಿಗೆ ಆಗುತ್ತೆ. ಭೂಕಂದಾಯ ರಾಜ್ಯ ಸರ್ಕಾರದ ತೆರಿಗೆ, ಬಂಡವಾಳ ತೆರಿಗೆ ರಾಜ್ಯ ಸರ್ಕಾರದ ತೆರಿಗೆಗಳಾಗಿದೆ. ಹಾಗಾದರೆ ಇಲ್ಲಿ ಕೇಳಿರುವಂಥ ಪ್ರಶ್ನೆ ಯಾವುದು? ಈ ಕೆಳಗಿನವುಗಳಲ್ಲಿ ಯಾವುದು ಕೇಂದ್ರ ತೆರಿಗೆಯಾಗಿದೆ? ಅಂದರೆ ಕಾರ್ಪೊರೇಟ್ ಟ್ಯಾಕ್ಸ್ ಅಥವಾ ಕಂಪನಿಯ ತೆರಿಗೆ ಅನ್ನುವಂಥದ್ದು ಕೇಂದ್ರ ಸರ್ಕಾರ ತೆರಿಗೆ ಆಗಿದೆ. ಹಾಗಾದರೆ ನಮಗೆ ಎಕ್ಸಾಮಲ್ಲಿ ಏನಾರು ಕ್ವಶನ್ ಕೇಳಿದರೆ ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯವನ್ನು ತರುವಂತಹ ತೆರಿಗೆ ಯಾವುದು ಅಂತ ಪ್ರಶ್ನೆ ಕೇಳ್ತಾನೆ. ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ತೆರಿಗೆ ಆದಾಯವನ್ನು ತರುವಂಥ ತೆರಿಗೆ GST ಅಂದರೆ ಸರಕು ಮತ್ತು ಸೇವಾ ತೆರಿಗೆ. ಅಂದರೆ ಕೇಂದ್ರ ಸರ್ಕಾರಕ್ಕೆ ನಾವು ತೆರಿಗೆ GSTನಲ್ಲಿ 3 ಬರುತ್ತೆ. ಒಂದು CGST, IGST ಮತ್ತು SGST. ಅಂದರೆ GSTನಲ್ಲಿ ಕೇಂದ್ರ ಪಾಲು ಹೋಗುತ್ತಲ್ಲ ಅದನ್ನು CGST ಅಂತ ಕರಿತೀವಿ, ರಾಜ್ಯಕ್ಕೆ ಪಾಲು ಬರುತ್ತಲ್ಲ ಅದನ್ನು SGST ಸ್ಟೇಟ್ GST ಅಂತ ಕರಿತೀವಿ. ಅವು ಇಂಟರ್ ಸ್ಟೇಟ್ ಮೂವ್ಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಅಂದರೆ ಅಂತಾರಾಜ್ಯಗಳ ನಡುವೆ ಸರಕುಗಳು ವರ್ಗಾವಣೆ ಆದರೆ ಅದ್ರ ಮೇಲೆ ತೆರಿಗೆನ ಹಾಕ್ತೀವಿ, ಅದನ್ನು IGST ಅಂತ ನಾವು ಕರಿತೀವಿ. ಹಾಗಾದರೆ CGST ಸೆಂಟ್ರಲ್ GST ಅಂತ ಹೇಳಿದ್ನಲ್ಲ, ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯವನ್ನು ತರುವಂತಹ ತೆರಿಗೆಯ ಮೂಲ ಯಾವುದು ಅಂತ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ರೆ ಸರಕು ಮತ್ತು ಸೇವಾ ತೆರಿಗೆ. ಹಾಗಾದರೆ ಕರ್ನಾಟಕ ರಾಜ್ಯಕ್ಕೆ ಅತಿ ಹೆಚ್ಚು ಆದಾಯವನ್ನು ತರುವಂತಹ ತೆರಿಗೆಯ ಮೂಲ ಯಾವುದು ಅಂದರೆ ಕರ್ನಾಟಕಕ್ಕೂ ಸಹ GST. ಆದರೆ ಯಾವ GST? ಸೆಂಟ್ರಲ್ಗೆ CGST ಅಂತ ಕರೆದ್ರೆ ಸ್ಟೇಟ್ಗೆ SGST ಅಂದರೆ ಸ್ಟೇಟ್ GST ಅನ್ನುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯವನ್ನು ತರುವಂತಹ ತೆರಿಗೆಯಾಗಿದೆ. ಓಕೆ, ಇನ್ನು ನೆಕ್ಸ್ಟ್ ಅನ್ನು ನಾವು ನೋಡೋದಾದರೆ ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವ ಬ್ಯಾಂಕಿನ ಅಂಗಸಂಸ್ಥೆಯಾಗಿದೆ ಅಂತ ಕೇಳಿದ್ದಾನೆ. ನೋಡಿ, ಭಾರತ ಅಂದರೆ ಜಾಗತಿಕವಾಗಿ 2ನೇ ಮಹಾಯುದ್ಧ ಆಗುತ್ತೆ. ಆ 2ನೇ ಮಹಾಯುದ್ಧ ಹಲವಾರು ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತೆ. ಆ 2ನೇ ಮಹಾಯುದ್ಧ ನಡೆಯುವಂತಹ ಸಂದರ್ಭದಲ್ಲೇ ಈ ಜಾಗತಿಕ ಸಮಸ್ಯೆಗಳನ್ನು ಅಂತ್ಯ ಹಾಡಬೇಕು ಅಂತ ಹೇಳ್ಬಿಟ್ಟು 44 ರಾಷ್ಟ್ರಗಳ ಪ್ರತಿನಿಧಿಗಳು ಅಮೆರಿಕದ ಬ್ರಿಟನ್ ವುಡ್ಸಲ್ಲಿ ಸಭೆಯನ್ನು ಸೇರ್ತಾರೆ. ಆ ಸಭೆಯನ್ನು ಸೇರಿ 2 ಸಂಸ್ಥೆಗಳನ್ನು ಹುಟ್ಟು ಹಾಕ್ತಾರೆ. ಒಂದು IBRD, ಮತ್ತೊಂದು IMF ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಮತ್ತು ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಅಂತೇಳಿ 2 ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ತಾರೆ. ಆ 2 ಸಂಸ್ಥೆಗಳ ಒಂದು ಭಾಗನೇ ಯಾವುದು? ವಿಶ್ವ ಬ್ಯಾಂಕ್. ಅಂದರೆ ಬ್ರಿಟನ್ ವುಡ್ಸ್ ಸಮ್ಮೇಳನದ ಫಲವಾಗಿ ವಿಶ್ವ ಬ್ಯಾಂಕ್ ಸ್ಥಾಪನೆ ಆಗುತ್ತೆ. ಅದು ಮೂಲತಃ IBRDಗೆ ಮಾತ್ರ ಸೀಮಿತವಾಗಿರುತ್ತೆ. ಆದರೆ ಪ್ರಸ್ತುತ ವಿಶ್ವ ಬ್ಯಾಂಕ್ ಅನ್ನುವಂಥದ್ದು ಒಂದು ಬ್ಯಾಂಕ್ ಅಲ್ಲ, ಹಲವಾರು ಸಂಸ್ಥೆಗಳ ಒಂದು ಸಮೂಹ ಯಾವುದು? ವಿಶ್ವ ಬ್ಯಾಂಕ್ ಆಗಿದೆ. ಹಾಗಾದರೆ ಯಾವ್ಯಾವ್ದು ಬರುತ್ತೆ ವಿಶ್ವ ಬ್ಯಾಂಕಿನಲ್ಲಿ ಅಂತಂದರೆ ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಫಸ್ಟ್ ಒನ್. ಎರಡನೇದು ಅಂದರೆ ಇದು 1945 ಡಿಸೆಂಬರ್ 27ರಂದು ಸ್ಥಾಪನೆ ಆಗುತ್ತೆ. ಯಾವುದು? IBRD. ಎರಡನೇದು ಅಂತಾರಾಷ್ಟ್ರೀಯ ಹಣಕಾಸು ನಿಗಮ IFC, ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್. ಇದು 1956ರಲ್ಲಿ ಸ್ಥಾಪನೆ ಆಗುತ್ತೆ. ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆ ಇದು IDA, ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಏಜೆನ್ಸಿ ಅಂತ ಕರಿತೀವಿ, 1960ರಲ್ಲಿ ಸ್ಥಾಪನೆ ಆಗುತ್ತೆ. ಅಂತಾರಾಷ್ಟ್ರೀಯ ಹೂಡಿಕೆ ವ್ಯಾಜ್ಯ ಪರಿಹಾರ ಕೇಂದ್ರ ಅಂತೇಳಿ
66ರಲ್ಲಿ ಸ್ಥಾಪನೆ ಆಗುತ್ತೆ. ಬಹುಪಕ್ಷೀಯ ಹೂಡಿಕೆ ಖಾತರಿ ಸಂಸ್ಥೆ ಅಂದರೆ ಮಲ್ಟಿಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ ಅಂತೇಳಿ 1988ರಲ್ಲಿ ಸ್ಥಾಪನೆ ಆಗ್ತವೆ. ಈ 5 ಸಂಸ್ಥೆಗಳು ಯಾವುದು ವಿಶ್ವ ಬ್ಯಾಂಕಿನ ಅಂಗ ಸಂಸ್ಥೆಗಳು ಅಂತೇಳಿ ನಾವು ಕರಿತೀವಿ. ಇವುಗಳಲ್ಲಿ ಮೃದು ಸಾಲದ ಕಿಂಡಿ ಅಂತ ಯಾವುದನ್ನು ಕರಿತೀವಿ ಅಂದರೆ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆ ಅಂದರೆ IDI ಇದೆಯಲ್ಲ, ಅದನ್ನು ಮೃದು ಸಾಲ ಅಂದರೆ ಸಾಫ್ಟ್ ಲೋನ್ ವಿಂಡೋ ಅಂತೇಳಿ ನಾವು ಕರಿತೀವಿ. ಹಾಗಾದರೆ ನಮಗೆ ಕ್ವಶನ್ ಏನಂತ ಕೇಳಿದ್ದಾರೆ, ಈ ಕೆಳಗಿನವುಗಳಲ್ಲಿ ಯಾವುದು ವಿಶ್ವ ಬ್ಯಾಂಕಿನ ಅಂಗಸಂಸ್ಥೆಯಾಗಿದೆ? IBRD ಅಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್, ಎಸ್ ಇದು ಸಹ ಆಗಿದೆ. IFC ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್, ಎಸ್ ಇದು ಸಹ ಅದರ ಭಾಗ ಆಗಿದೆ. IDI ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಏಜೆನ್ಸಿ, ಇದು ಸಹ ಆಗಿದೆ. ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದು? ಮೇಲಿನ ಎಲ್ಲವೂ. ಓಕೆ, ನೆಕ್ಸ್ಟ್ ಒನ್ನು ವಿಶ್ವ ಬ್ಯಾಂಕ್ನ ಸಮೂಹ ಅಂದರೆ ವಿಶ್ವ ಬ್ಯಾಂಕ್ನ ಸಮೂಹ ಇದೆ. ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಗಾಂಧಿ ಯೋಜನೆಯನ್ನು ನೀಡಿದವರು ಅಂದರೆ ಈ ಗಾಂಧಿ ಯೋಜನೆ ಅನ್ನುವಂಥದ್ದು ಅಂದರೆ ನಮ್ಮಲ್ಲಿ ಜನತಾ ಯೋಜನೆ ಬರುತ್ತೆ, ಬಾಂಬೆ ಯೋಜನೆ ಬರುತ್ತೆ, ಸರ್ವೋದಯ ಯೋಜನೆ ಬರುತ್ತೆ. ಅವುಗಳಲ್ಲಿ ಗಾಂಧಿ ಯೋಜನೆಯನ್ನು ಕೊಟ್ಟವರು ಯಾರು ಅಂತ ಕೇಳಿದ್ದಾನೆ. ನೋಡಿ ಆಪ್ಷನ್ ಏನಿದೆ, MN ರಾಯ್, ಶ್ರೀಮನ್ ನಾರಾಯಣ್ ಅಗರ್ವಾಲ್ ಅಂತೇಳಿ ಕರೀತಾರೆ, ಶ್ರೀಮನ್ ನಾರಾಯಣ್, ನೆಹರು ಅಂದರೆ ಜವಾಹರ್ಲಾಲ್ ನೆಹರು ಮತ್ತು 8 ಜನ ಪ್ರಮುಖ ಅರ್ಥಶಾಸ್ತ್ರಜ್ಞರು ಅಂತ ಇದೆ. ಹಾಗಾದರೆ ಇಲ್ಲಿ ಯಾರು ಇದನ್ನು ಕೊಟ್ಟವರು ಅಂತಂದರೆ ಈ ಬಾಂಬೆ ಯೋಜನೆಯನ್ನು ಕೊಟ್ಟವರು 8 ಜನ ಪ್ರಮುಖ ಅರ್ಥಶಾಸ್ತ್ರಜ್ಞರು ಕೊಡ್ತಾರೆ. ಗಾಂಧಿ ಯೋಜನೆಯನ್ನು ಯಾರು ಕೊಡ್ತಾರೆ? ಶ್ರೀಮನ್ ನಾರಾಯಣ್ ಅಥವಾ ನಾರಾಯಣ್ ಅಗರ್ವಾಲ್ ರವರು ಕೊಡ್ತಾರೆ. ಯಾವುದನ್ನು? ಗಾಂಧಿ ಯೋಜನೆಯನ್ನು. ಇನ್ನು ಜನತಾ ಯೋಜನೆಯನ್ನು ಯಾರು ಕೊಡ್ತಾರೆ? MN ರಾಯ್ ಕೊಡ್ತಾರೆ. ಜನತಾ ಯೋಜನೆಯನ್ನು ಕೊಟ್ಟವರು ಯಾರು? MN ರಾಯ್. ಸರ್ವೋದಯ ಯೋಜನೆಯನ್ನು ಜಯಪ್ರಕಾಶ್ ನಾರಾಯಣ್ ಕೊಡ್ತಾರೆ. ನೋಡಿ 8 ಜನ ಕೈಗಾರಿಕೋದ್ಯಮಿಗಳು 1944ರಲ್ಲಿ ಭಾರತದ ಅಭಿವೃದ್ಧಿಗೆ ಒಂದು ನೀಲಿ ನಕ್ಷೆಯನ್ನು ಕೊಡ್ತಾರೆ. ಅದನ್ನು ಬಾಂಬೆ ಯೋಜನೆ ಅಂತ ಕರಿತೀವಿ, 1944. ಹಾಗೆಯೇ ಗಾಂಧೀಜಿಯವರ ವಿಚಾರಧಾರೆಯಿಂದ ಪ್ರಭಾವಿತರಾಗಿದ್ದಂತಹ ಶ್ರೀಮನ್ ನಾರಾಯಣ್ ಅಗರ್ವಾಲ್ ರವರು ಈ ಗಾಂಧಿ ಯೋಜನೆಯನ್ನು 1944ರಲ್ಲಿ ಕೊಡ್ತಾರೆ. ಗೃಹ ಕೈಗಾರಿಕೆ, ಗ್ರಾಮೀಣ ಕೈಗಾರಿಕೆ, ಕೃಷಿ ಅಭಿವೃದ್ಧಿಗೆ ಆದ್ಯತೆ ನೀಡ್ತಾರೆ. ಇನ್ನು ಜನತಾ ಯೋಜನೆ ಅಂದರೆ ಸಮಾಜವಾದಿ ಚಳುವಳಿಯ ನೇತಾರರಾದಂತಹ MN ರಾಯ್ ಅಂತ ನಾವೇನು ಕರಿತೀವಲ್ಲ, ಅವರು ಜನತಾ ಯೋಜನೆಯನ್ನು ಕೊಡ್ತಾರೆ. ಹಾಗಾದರೆ ಜನತಾ ಯೋಜನೆಯನ್ನು ಕೊಟ್ಟವರು ಯಾರು? MN ರಾಯ್ 1945ರಲ್ಲಿ. ಅದಾದ ನಂತರ ಲೋಕನಾಯಕ್ ಅಂತಲೇ ಜನಪ್ರಿಯರಾಗಿರುವಂತಹ ಜಯಪ್ರಕಾಶ್ ನಾರಾಯಣ್ ಸರ್ವೋದಯ ಯೋಜನೆಯನ್ನು 1950ರಲ್ಲಿ ಕೊಡ್ತಾರೆ. ಹಾಗಾದರೆ ನಮಗೆ ಏನಂತ ಕ್ವಶನ್ ಕೇಳಿದ್ದಾರೆ? ಗಾಂಧಿ ಯೋಜನೆಯನ್ನು ನೀಡಿದವರು MN ರಾಯ್, ಶ್ರೀಮನ್ ನಾರಾಯಣ್, ನೆಹರು, 8 ಜನ ಪ್ರಮುಖ ಅರ್ಥಶಾಸ್ತ್ರಜ್ಞರು ಅಥವಾ ಕೈಗಾರಿಕೋದ್ಯಮಿಗಳು ಅಂತ ಕೇಳಿದೆ. ನಮಗಿಲ್ಲಿ ಆನ್ಸರ್ ಯಾವುದಾಗುತ್ತೆ? ಶ್ರೀಮನ್ ನಾರಾಯಣ್. ಶ್ರೀಮನ್ ನಾರಾಯಣ್ ಅಗರ್ವಾಲ್ ಯಾವ ಯೋಜನೆಯನ್ನು ಕೊಟ್ಟವರು? ಗಾಂಧಿ ಯೋಜನೆಯನ್ನು ಕೊಟ್ಟವರು. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ. ರಾಷ್ಟ್ರೀಯ ಆದಾಯ ಅಂದಾಜು ಮಾಡುವ ಜವಾಬ್ದಾರಿ ಎಲ್ಲಿ? ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಯಾರು ಅಂದಾಜು ಮಾಡ್ತಾರೆ ಅಂತ? NSSO ಅಂದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್ ಅಂದರೆ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಸಂಘಟನೆ ಒಂದು ಆಪ್ಷನು. ರಾಷ್ಟ್ರೀಯ ಆದಾಯ ಸಮಿತಿ ನ್ಯಾಷನಲ್ ಇನ್ಕಮ್ ಕಮಿಟಿ ಎರಡನೇದು. NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಅಂತ ಕರಿತೀವಿ, ಹಣಕಾಸು ಸಚಿವಾಲಯ ಅಂತ ಕರಿತೀವಿ. ಈ 4ರಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಯಾರು ಅಂದಾಜು ಮಾಡ್ತಾರೆ ಅಂತಂದರೆ ನೋಡಿ, ನಮ್ಮಲ್ಲಿ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್ ಇದೆಯಲ್ಲ, ಇದು 1950ರಲ್ಲಿ ಸ್ಥಾಪನೆ ಆಗುತ್ತೆ. ಇದು ಪ್ರಮುಖವಾಗಿ ಭಾರತದಲ್ಲಿ ಬಡತನ ಮತ್ತು ನಿರುದ್ಯೋಗವನ್ನು ಅಂದಾಜು ಮಾಡುತ್ತೆ. ಯಾವುದು? ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್. ಇದು 1950ರಲ್ಲಿ ಸ್ಥಾಪನೆ ಆಗುತ್ತೆ. ಇನ್ನು ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಲಿಕ್ಕೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್ ಅಂತೇಳಿ 1951ರಲ್ಲಿ ಸ್ಥಾಪನೆ ಆಗುತ್ತೆ. ಇವೆರಡನ್ನು 2019 ಮೇನಲ್ಲಿ ನಾವೇನು ಮಾಡಿದ್ವಿ? ವಿಲೀನಗೊಳಿಸಿ. ಯಾವೆರಡನ್ನು? ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಸಂಘಟನೆ ಮತ್ತು ಕೇಂದ್ರೀಯ ಸಾಂಖ್ಯಿಕ ಸಂಘಟನೆ ಇವೆರಡನ್ನು ವಿಲೀನಗೊಳಿಸುವ ಮೂಲಕ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ನಾವು ಕರಿತೀವಿ. NSO ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಆರ್ಗನೈಜೇಷನ್ ಹಿಂದೆ ಕರಿತಾ ಇದ್ವಿ, ಈಗ ಆಫೀಸ್ ಅಂತ ಕರಿತಾ ಇದ್ವಿ. ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅದು ಪ್ರಸ್ತುತ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುತ್ತೆ. ಓಕೆ, ಹಾಗಾದರೆ ನೋಡಿ, NSSO ಅಲ್ಲ, ರಾಷ್ಟ್ರೀಯ ಆದಾಯ ಸಮಿತಿ ಅಲ್ಲ, NSO ಇದನ್ನು ಫುಲ್ ಫಾರ್ಮ್ ಏನಂತ ಕೇಳಿದ್ರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅಂತ ನೀವು ಹಾಕಬೇಕು. ಓಕೆ, ಹಣಕಾಸು ಸಚಿವಾಲಯ ಅಲ್ಲ. ಹಾಗಾದ್ರೆ ಆನ್ಸರ್ ಯಾವುದು? ಸಿ. ಇನ್ನು ನೆಕ್ಸ್ಟ್ ಒನ್ ನಾವು ನೋಡೋದಾದರೆ
ಈ ಕೆಳಗಿನವುಗಳಲ್ಲಿ ಯಾವುದು ಬಡತನ ಅಂದಾಜಿಗೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ತೆಂಡೂಲ್ಕರ್ ಸಮಿತಿ, ಲಕ್ಕಡವಾಲ ಸಮಿತಿ, ರಂಗರಾಜನ್ ಸಮಿತಿ, ಮೇಲಿನ ಎಲ್ಲವೂ ಅಂತ. ಅಂದರೆ ಭಾರತದಲ್ಲಿ ಮೊದಲ ಬಾರಿಗೆ ಬಡತನವನ್ನು ಅಂದಾಜು ಮಾಡಿದಂಥವ್ರು ದಾದಾಬಾಯ್ ನೌರೋಜಿ. 1867-68ರಲ್ಲಿ ಪಾವರ್ಟಿ ಆ್ಯಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಎನ್ನುವಂಥ ಗ್ರಂಥದಲ್ಲಿ ಮೊದಲ ಬಾರಿಗೆ ಬಡತನವನ್ನು ಅಂದಾಜು ಮಾಡ್ತಾರೆ. ಅದಾದ ನಂತರ ಸ್ವತಂತ್ರ ಭಾರತದಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗ ಬಡತನವನ್ನು ಅಂದಾಜು ಮಾಡುತ್ತೆ. ಆ ಬಡತನ ರೇಖೆಯನ್ನು ವ್ಯಾಖ್ಯಾನಿಸುವ ಸಲುವಾಗಿ ರಾಷ್ಟ್ರೀಯ ಯೋಜನಾ ಆಯೋಗ 1977ರಲ್ಲಿ ಯಾವುದನ್ನ ವೈಕೆ ಅಲಗ್ ಸಮಿತಿಯನ್ನು ನೇಮಕ ಮಾಡುತ್ತೆ. ಅದಾದ ನಂತರ 1989ರಲ್ಲಿ ಲಕ್ಕಡವಾಲ ಸಮಿತಿಯನ್ನು ನೇಮಕ ಮಾಡುತ್ತೆ. ಯಾವುದಕ್ಕೆ? ಬಡತನವನ್ನು ಅಂದಾಜು ಮಾಡಲಿಕ್ಕೆ. 2005ರಲ್ಲಿ ಯಾವುದು? ತೆಂಡೂಲ್ಕರ್ ಸಮಿತಿಯನ್ನು ನೇಮಕ ಮಾಡುತ್ತೆ. 2012ರಲ್ಲಿ ರಂಗರಾಜನ್ ಸಮಿತಿಯನ್ನು ನೇಮಕ ಮಾಡುತ್ತೆ. ನೋಡಿ, ವೈಕೆ ಅಲಗ್ ಸಮಿತಿಯನ್ನು 1977ರಲ್ಲಿ ನೇಮಕ ಮಾಡ್ತೀವಿ. ಅದು 1979ರಲ್ಲಿ ವರದಿಯನ್ನು ಕೊಡುತ್ತೆ. ಇದು ಒಬ್ಬ ವ್ಯಕ್ತಿಗೆ ಒಂದು ದಿನಕ್ಕೆ ಎಷ್ಟು ಕ್ಯಾಲೋರಿ ಆಹಾರ ಬೇಕು ಅನ್ನುವುದರ ಆಧಾರದ ಮೇಲೆ ಬಡತನ ರೇಖೆಯನ್ನು ವ್ಯಾಖ್ಯಾನ ಮಾಡುತ್ತೆ. ಅದು ಹೇಳುತ್ತೆ ಗ್ರಾಮೀಣ ಪ್ರದೇಶದಲ್ಲಿ ದಿನ ಒಂದಕ್ಕೆ 2400 ಕ್ಯಾಲೋರಿ ಮತ್ತು ನಗರ ಪ್ರದೇಶದಲ್ಲಿ 2100 ಕ್ಯಾಲೋರಿಗಿಂತಲೂ ಕಡಿಮೆ ಆಹಾರವನ್ನು ಸೇವಿಸುತ್ತಿದ್ದರೆ ಅವರು ಬಡವರು ಅಂತ ವ್ಯಾಖ್ಯಾನ ಮಾಡುತ್ತೆ. ಯಾರು? ವೈಕೆ ಅಲಗ್ ಕಮಿಟಿ. ಇದನ್ನು ರಾಷ್ಟ್ರೀಯ ಯೋಜನಾ ಆಯೋಗದ ವ್ಯಾಖ್ಯಾನ ಅಂತಲೂ ಕರಿತೀವಿ. ಅದಾದ ನಂತರ 1989ರಲ್ಲಿ ಲಕ್ಕಡವಾಲ ಸಮಿತಿನ ನೇಮಕ ಮಾಡ್ತೀವಿ. ಈ ಲಕ್ಕಡವಾಲ ಸಮಿತಿ ಗ್ರಾಹಕ ಬೆಲೆ ಸೂಚ್ಯಾಂಕದ ಆಧಾರದ ಮೇಲೆ ಬಡತನವನ್ನು ಅಂದಾಜು ಮಾಡಲಿಕ್ಕೆ ಶಿಫಾರಸು ಮಾಡುತ್ತೆ. 2005ರಲ್ಲಿ ತೆಂಡೂಲ್ಕರ್ ಕಮಿಟಿಯನ್ನು, ಸುರೇಶ್ ಡಿ ತೆಂಡೂಲ್ಕರ್ ಸಮಿತಿಯನ್ನು ನೇಮಕ ಮಾಡ್ತೀವಿ. ಅದು 2012ರಲ್ಲಿ ವರದಿಯನ್ನು ಕೊಡುತ್ತೆ. ಓಕೆ, ಹಾಗಾದ್ರೆ ಈ ತೆಂಡೂಲ್ಕರ್ ಸಮಿತಿ ಮಾಸಿಕ ತಲಾ ಅನುಭೋಗ ವೆಚ್ಚದ ಆಧಾರದ ಮೇಲೆ ಬಡತನ ರೇಖೆಯನ್ನು ವ್ಯಾಖ್ಯಾನ ಮಾಡುತ್ತೆ. ಅದಾದ ನಂತರ ರಂಗರಾಜನ್ ಸಮಿತಿ 2012ರಲ್ಲಿ ನೇಮಕ ಆಗುತ್ತೆ. ಇದು ಸಹ ಬಡತನ ರೇಖೆಯನ್ನು ಮಾಸಿಕ ತಲಾ ಅನುಭೋಗ ವೆಚ್ಚದ ಆಧಾರದ ಮೇಲೆ ವ್ಯಾಖ್ಯಾನವನ್ನು ಮಾಡುತ್ತೆ. ಹಾಗಾದ್ರೆ ಇದಿಷ್ಟು ಬಡತನಕ್ಕೆ ಸಂಬಂಧಿಸಿದಂತೆ. ಹಾಗಾದ್ರೆ ಇಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಆಗುತ್ತೆ? ಈ ಕೆಳಗಿನವುಗಳಲ್ಲಿ ಯಾವುದು ಬಡತನ ಅಂದಾಜಿಗೆ ಸಂಬಂಧಿಸಿದೆ? ತೆಂಡೂಲ್ಕರ್ ಸಮಿತಿ, ಎಸ್ ಕರೆಕ್ಟ್. ಲಕ್ಕಡವಾಲ ಸಮಿತಿ, ಎಸ್ ಕರೆಕ್ಟ್. ರಂಗರಾಜನ್ ಸಮಿತಿ, ಎಸ್ ಕರೆಕ್ಟ್. ಹಾಗಾದರೆ ಯಾವ್ದು ಕರೆಕ್ಟ್ ಆನ್ಸರು? ಮೇಲಿನ ಎಲ್ಲವೂ ಸಹ ಯಾವುದಕ್ಕೆ? ಬಡತನ ಅಂದಾಜಿಗೆ ಸಂಬಂಧಿಸಿರುವ ಸಮಿತಿಗಳಾಗಿವೆ. ನೆಕ್ಸ್ಟ್ ಕ್ವಶನ್ನು, ಪ್ರಮುಖ ಬ್ಯಾಂಕುಗಳ ರಾಷ್ಟ್ರೀಕರಣ ಯಾವಾಗ ಮಾಡಲಾಯಿತು? ಅಂದರೆ ಭಾರತದಲ್ಲೇ ಪ್ರಮುಖ ಬ್ಯಾಂಕುಗಳನ್ನು ಯಾವಾಗ ರಾಷ್ಟ್ರೀಕರಣ ಮಾಡಲಾಯಿತು ಅಂತ ಕೇಳಿದ್ದಾರೆ ಕ್ವಶನ್ನ. ಜೂನ್ 1951, ಜೂನ್ 1961, ಜುಲೈ 1969, ಜೂನ್ 1969 ಅಂತ ಆಪ್ಷನ್ ಇದೆ. ಅಂದರೆ ನಮ್ಮ ಭಾರತದಲ್ಲಿ ಈ ಬಹುತೇಕ ಎಲ್ಲ ಬ್ಯಾಂಕುಗಳು ಖಾಸಗಿ ವಲಯದ ಬ್ಯಾಂಕುಗಳಾಗಿದ್ದವು. ಆಗ ಆ ಬ್ಯಾಂಕುಗಳು ಕೃಷಿಕರಿಗೆ, ಸಣ್ಣ ಕೈಗಾರಿಕೆಗಳಿಗೆ ಸಾಲವನ್ನು ಕೊಡ್ತಾ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ಶ್ರೀಮತಿ ಇಂದಿರಾ ಗಾಂಧಿ ಅವರು 1969 ಜುಲೈ 19ರಂದು 14 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಹಾಗಾದರೆ 14 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದಾಗ ಭಾರತದ ಪ್ರಧಾನಮಂತ್ರಿಗಳು ಯಾರಾಗಿದ್ದರು ಅಂತಂದರೆ ಶ್ರೀಮತಿ ಇಂದಿರಾ ಗಾಂಧಿ. ಆಗ ರಿಸರ್ವ್ ಬ್ಯಾಂಕಿನ ಗವರ್ನರ್ ಯಾರಾಗಿದ್ದರು ಅಂದರೆ ಎಲ್ ಕೆ ಝಾ ರವರು ರಿಸರ್ವ್ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರೆ ಅಂದಿನ ಪ್ರಧಾನಮಂತ್ರಿಗಳು ಯಾರಾಗಿದ್ದರು? ಶ್ರೀಮತಿ ಇಂದಿರಾ ಗಾಂಧಿ. ಆಗ ಎಷ್ಟು ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದ್ವಿ ಅಂದರೆ 14 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದ್ವಿ. ಯಾವ ಮಾನದಂಡವನ್ನು ಇಟ್ಕೊಂಡ್ವಿ ರಾಷ್ಟ್ರೀಕರಣ ಮಾಡಲಿಕ್ಕೆ ಅಂದರೆ 50 ಕೋಟಿಗಿಂತ ಅಧಿಕ ಮೌಲ್ಯದ ಪಾವತಿಯಾದ ಬಂಡವಾಳ ಮತ್ತು ಷೇರು ಬಂಡವಾಳವನ್ನು ಹೊಂದಿದ್ದಂತಹ 14 ಬ್ಯಾಂಕುಗಳನ್ನು 1969 ಜುಲೈ 19ರಂದು ರಾಷ್ಟ್ರೀಕರಣ ಮಾಡ್ತೀವಿ. ಅದಾದ ನಂತರ ಭಾರತದಲ್ಲಿ 2ನೇ ಬಾರಿಗೆ ರಾಷ್ಟ್ರೀಕರಣವನ್ನು ಮಾಡ್ತೀವಿ. 1980 ಏಪ್ರಿಲ್ 15ರಂದು 6 ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡ್ತೀವಿ. ಆಗ ಮಾನದಂಡ ಯಾವ್ದು ಇಟ್ಕೊಂಡಿದ್ವಿ ಅಂದರೆ 200 ಕೋಟಿಗಿಂತ ಅಧಿಕವಾದಂತಹ ಪಾವತಿಯಾದ ಬಂಡವಾಳ ಮತ್ತು ಷೇರು ಬಂಡವಾಳವನ್ನು ಹೊಂದಿದ್ದಂತಹ 6 ಬ್ಯಾಂಕುಗಳನ್ನು 1980 ಏಪ್ರಿಲ್ 15ರಂದು ರಾಷ್ಟ್ರೀಕರಣ ಮಾಡಿದ್ವಿ. ಆಗ ಪ್ರಧಾನಮಂತ್ರಿಗಳು ಯಾರಾಗಿದ್ದರು? ಅವರು ಆಗ ಶ್ರೀಮತಿ ಇಂದಿರಾ ಗಾಂಧಿ ಆಗಿದ್ದರು. ಯಾರು ರಿಸರ್ವ್ ಬ್ಯಾಂಕಿನ
ಏನು ಗವರ್ನರ್ ಆಗಿರೋದ್ರೆ IG ಪಟೇಲ್ ರವರು ರಿಸರ್ವ್ ಬ್ಯಾಂಕಿನ ಗವರ್ನರ್ ಆಗಿರ್ತಾರೆ. ಈ ರೀತಿ 2 ಬಾರಿ ಭಾರತದಲ್ಲಿ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡ್ತೀವಿ. ಆದರೆ ಹೆಚ್ಚು ಬ್ಯಾಂಕುಗಳನ್ನು ಅಥವಾ ಪ್ರಮುಖ ಬ್ಯಾಂಕುಗಳನ್ನು ರಾಷ್ಟ್ರೀಕರಣ ಮಾಡಿದ್ದು 1969 ಜುಲೈ 19ರಂದು. ಹಾಗಾದರೆ ಯಾವುದು ಕರೆಕ್ಟ್ ಆನ್ಸರು? ಜೂನ್ 1951, ಜೂನ್ 1961, ಜುಲೈ 1969, ಜೂನ್ 1969, ಜುಲೈ 1969ರಂದು ರಾಷ್ಟ್ರೀಕರಣ, ಅಂದರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರು. ನೆಕ್ಸ್ಟ್ ಕ್ವಶನ್ ನೋಡೋಣ. ಯಾವ ವಲಯವನ್ನು ಸೇವಾ ವಲಯ ಎಂದು ಕರೆಯಲಾಗುತ್ತದೆ? ಅಂದರೆ ನಮ್ಮಲ್ಲಿ ಒಟ್ಟು ಪ್ರಾಥಮಿಕ ವಲಯ ಇದೆ, ಮಾಧ್ಯಮಿಕ ವಲಯ ಇದೆ, ತೃತೀಯ ವಲಯ ಇದೆ, ಈಗ ಚತುಷ್ಕ ವಲಯ ಅಂತ ಹೇಳ್ತೀವಿ, ಪಂಚಕ ವಲಯ ಅಂತ ಇರುತ್ತೆ. ಈಗ ಪ್ರಾಥಮಿಕ ವಲಯವನ್ನು ನಾವು ಪ್ರೈಮರಿ ಸೆಕ್ಟರ್ ಈಸ್ ಆಲ್ಸೋ ನೌನ್ ಆಸ್ ಅಗ್ರಿಕಲ್ಚರ್ ಸೆಕ್ಟರ್, ಅಂದರೆ ಪ್ರಾಥಮಿಕ ವಲಯವನ್ನು ಕೃಷಿ ವಲಯ ಅಂತಲೂ ಕರಿತೀವಿ. ತೃತೀಯ ವಲಯ ಅಂದರೆ ಟ್ರೆಷರಿ ಸೆಕ್ಟರ್ ಈಸ್ ಆಲ್ಸೋ ನೌನ್ ಆಸ್ ಸರ್ವಿಸ್ ಸೆಕ್ಟರ್, ಅಂದರೆ ತೃತೀಯ ವಲಯವನ್ನು ಸೇವಾ ವಲಯ ಅಂತಲೂ ನಾವು ಕರಿತೀವಿ. ಹಾಗೆಯೇ ಸಾರ್ವಜನಿಕ ವಲಯ ಪಬ್ಲಿಕ್ ಸೆಕ್ಟರ್, ಅಂದರೆ ಭಾರತದಲ್ಲಿ ಪ್ರೈವೇಟ್ ಸೆಕ್ಟರು ಇದೆ, ಪಬ್ಲಿಕ್ ಸೆಕ್ಟರ್ ಇದೆ. ಈ ಪಬ್ಲಿಕ್ ಸೆಕ್ಟರ್ ಮತ್ತು ಪ್ರೈವೇಟ್ ಸೆಕ್ಟರ್ ಎಕ್ಸಿಸ್ಟಿಂಗ್ ಇದ್ದರೆ ಅದನ್ನು ಮಿಕ್ಸ್ಡ್ ಎಕನಾಮಿ ಅಂತೇಳಿ ಕರಿತೀವಿ. ಇನ್ನು ಕೈಗಾರಿಕಾ ವಲಯ ಅಂದರೆ ದ್ವಿತೀಯ ವಲಯವನ್ನು ಕೈಗಾರಿಕಾ ವಲಯವೆಂದು, ಮಾಧ್ಯಮಿಕ ಅಂದರೆ ದ್ವಿತೀಯ ವಲಯ ಅಥವಾ ಮಾಧ್ಯಮಿಕ ವಲಯವನ್ನು ಕೈಗಾರಿಕಾ ವಲಯ ಅಂತ ಕರಿತೀವಿ. ತೃತೀಯ ವಲಯ ಅಂದರೆ ಸೇವಾ ವಲಯವನ್ನು ತೃತೀಯ ವಲಯ ಅಂತ ಕರಿತೀವಿ. ಕೃಷಿಯನ್ನು ಪ್ರಾಥಮಿಕ ವಲಯ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಅಂತ ಕೇಳಿದ್ದಾನೆ, ಯಾವ ವಲಯವನ್ನು ಸೇವಾ ವಲಯ ಎಂದು ಕರೆಯುತ್ತಾರೆ? ಅಂದರೆ ತೃತೀಯ ವಲಯವನ್ನು, ಆಪ್ಷನ್ ಬಿ ತೃತೀಯ ವಲಯವನ್ನು ಸೇವಾ ವಲಯ ಅಂತೇಳಿ ಕರಿತೀವಿ. ಓಕೆ, ಪ್ರಾಥಮಿಕ ವಲಯದಲ್ಲಿ ಕಾರ್ಯನಿರ್ವಹಿಸುವಂಥ ಕಾರ್ಮಿಕರನ್ನು ನಾವೇನಂತ ಕರಿತೀವಿ? ರೆಡ್ ಕಾಲರ್ ವರ್ಕರ್ಸ್, ಅಂದರೆ ಕೆಂಪು ಪಟ್ಟಿ ಕಾರ್ಮಿಕರು ಅಂತ ಕರೆದ್ರೆ, ತೃತೀಯ ವಲಯದಲ್ಲಿ ಕಾರ್ಯನಿರ್ವಹಿಸುವಂತಹ ಕಾರ್ಮಿಕರನ್ನು ತೃತೀಯ ಅಂದರೆ ವೈಟ್ ಕಾಲರ್ ಲೇಬರ್ಸ್, ಅಂದರೆ ಬಿಳಿ ಪಟ್ಟಿಯ ಕಾರ್ಮಿಕರು ಅಂತ ನಾವು ಕರಿತೀವಿ. ಕೈಗಾರಿಕಾ ವಲಯದಲ್ಲಿ ಕಾರ್ಯನಿರ್ವಹಿಸುವ ಕಾರ್ಮಿಕರನ್ನು ಬ್ಲೂ ಕಾಲರ್ ವರ್ಕರ್ಸ್, ಅಂದರೆ ನೀಲಿ ಪಟ್ಟಿ ಕಾರ್ಮಿಕರು ಅಂತೇಳಿ ನಾವು ಕರಿತಾ ಬರ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಸೂಕ್ಷ್ಮ ಉದ್ಯಮ ಎಂದರೆ ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೇಲಿನ ಹೂಡಿಕೆ ಎಷ್ಟು ಮೊತ್ತವನ್ನು ಮೀರುವಂತಿಲ್ಲ ಅಂತ ಇದೆ. ಇಲ್ಲಿ 25 ಲಕ್ಷ, 1 ಕೋಟಿ, 3 ಕೋಟಿ, 5 ಕೋಟಿ ಅಂತ ಇದೆ. ಇಲ್ಲಿ ಯಾವುದನ್ನು ಕೇಳಿರೋದು? ಸೂಕ್ಷ್ಮ ಉದ್ಯಮ. ನೋಡಿ, ಭಾರತದಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕಾ ಕಾಯ್ದೆ ಅಂತ ಪಾಸ್ ಆಗುತ್ತೆ. ಯಾವ ಇಯರಲ್ಲಿ ಪಾಸ್ ಆಗುತ್ತೆ? 2006ರಲ್ಲಿ ಪಾಸ್ ಆಗುತ್ತೆ. ಆಗ ಕೈಗಾರಿಕೆಗಳನ್ನು ಸೂಕ್ಷ್ಮ, ಸಣ್ಣ, ಮಧ್ಯಮ ಅಂತ ಡಿವೈಡ್ ಮಾಡಿ ಅದನ್ನು ಮತ್ತೆ ಸೇವಾ ವಲಯದ ಕೈಗಾರಿಕೆಗಳು ಮತ್ತು ತಯಾರಿಕಾ ವಲಯದ ಕೈಗಾರಿಕೆಗಳು ಅಂತ ಡಿವೈಡ್ ಮಾಡ್ತಾ ಇದ್ವಿ. ಆದರೆ 2020ರಲ್ಲಿ ಹೊಸ ವ್ಯಾಖ್ಯಾನವನ್ನು ಮಾಡಿ ಸೇವಾ ವಲಯ ಮತ್ತು ತಯಾರಿಕಾ ವಲಯವನ್ನು ಒಟ್ಟು ಸೇರಿಸಿ ಒಟ್ಟಾರೆ ಕೈಗಾರಿಕೆಗಳನ್ನು ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆಗಳು ಅಂತೇಳಿ ಹೊಸ ವ್ಯಾಖ್ಯಾನವನ್ನು ಕೊಟ್ಟಿದ್ದೀವಿ 2020ರಲ್ಲಿ. ಇದು ತುಂಬ ಇಂಪಾರ್ಟೆಂಟು, ಎಕ್ಸಾಮ್ಗೆ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ನೋಡಿ, ಯಾವುವು? ಸೂಕ್ಷ್ಮ ಉದ್ಯಮ ಅಂದರೆ 2 ಮಾನದಂಡಗಳ ಆಧಾರದ ಮೇಲೆ ವ್ಯಾಖ್ಯಾನವನ್ನು ಮಾಡಿದ್ದೀವಿ. ಸೂಕ್ಷ್ಮ ಉದ್ಯಮ ಒಂದು ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೇಲಿನ ಬಂಡವಾಳ ಹೂಡಿಕೆ, ಮತ್ತೊಂದು ವಾರ್ಷಿಕ ವಹಿವಾಟು. ಇಲ್ಲಿ ಸೂಕ್ಷ್ಮ ಉದ್ಯಮ ಅಂತ ನಾವು ಕರಿಬೇಕು ಅಂದರೆ ಉದ್ಯಮ ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೇಲಿನ ಬಂಡವಾಳ ಹೂಡಿಕೆ 1 ಕೋಟಿಗಿಂತ ಏನಾಗಿರಬೇಕು? ಕಡಿಮೆ ಇರಬೇಕು. ವಾರ್ಷಿಕ ವಹಿವಾಟು 5 ಕೋಟಿಗಿಂತ ಕಡಿಮೆ ಇದ್ದರೆ ಅದನ್ನು ಸೂಕ್ಷ್ಮ ಉದ್ಯಮ ಅಂತ ಕರಿತೀವಿ. ಹಾಗೆ ಸಣ್ಣ ಉದ್ಯಮ ಅಂತ ಯಾವುದನ್ನು ಕರಿತೀವಿ ಅಂದರೆ ಉದ್ಯಮ ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೇಲಿನ ಬಂಡವಾಳ ಹೂಡಿಕೆ 1 ಕೋಟಿಗಿಂತ ಜಾಸ್ತಿ ಇರಬೇಕು, ಆದರೆ 10 ಕೋಟಿಗಿಂತ ಕಡಿಮೆ ಇರಬೇಕು. ಅದೇ ರೀತಿ ವಾರ್ಷಿಕ ವಹಿವಾಟು 5 ಕೋಟಿಗಿಂತ ಜಾಸ್ತಿ ಇರಬೇಕು, 50 ಕೋಟಿಗಿಂತ ಕಡಿಮೆ ಇರಬೇಕು. ಆ 2 ಮಾನದಂಡಗಳು ಫುಲ್ಫಿಲ್ ಆದರೆ ಅದನ್ನು ಸಣ್ಣ ಉದ್ಯಮ ಅಂದರೆ ಸ್ಮಾಲ್ ಸ್ಕೇಲ್ ಎಂಟರ್ಪ್ರೈಸ್ ಅಂತ ಕರಿತೀವಿ. ಇನ್ನು ಮೂರನೇದು ಯಾವುದು? ಮಧ್ಯಮ ಪ್ರಮಾಣದ ಕೈಗಾರಿಕೆ ಅಂದರೆ ಉದ್ಯಮ ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೇಲಿನ ಬಂಡವಾಳ ಹೂಡಿಕೆ 10 ಕೋಟಿಗಿಂತ ಅಧಿಕವಾಗಿದ್ದು 50 ಕೋಟಿಗಿಂತ ಕಡಿಮೆ ಇರಬೇಕು. ಯಾವುದು? ಬಂಡವಾಳ ಹೂಡಿಕೆ. ಹಾಗೆ ವಾರ್ಷಿಕ ವಹಿವಾಟು 50 ಕೋಟಿಗಿಂತ ಜಾಸ್ತಿ ಇದ್ದು 250 ಕೋಟಿಗಿಂತ ಕಡಿಮೆ ಇದ್ದರೆ ಆ ಒಂದು ಉದ್ಯಮವನ್ನು ಮಧ್ಯಮ ಪ್ರಮಾಣದ ಕೈಗಾರಿಕೆ ಅಂತ ಕರಿತೀವಿ. ಈ ರೀತಿ 2020ರಲ್ಲಿ ಭಾರತ ಸರ್ಕಾರದ ಒಂದು ಹೊಸ ವ್ಯಾಖ್ಯಾನದ ಪ್ರಕಾರ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಪ್ರಮಾಣದ ಕೈಗಾರಿಕೆ ಅಂತೇಳಿ ವ್ಯಾಖ್ಯಾನವನ್ನು ಮಾಡಿದ್ದೀವಿ. ಹಾಗಾದರೆ ಇಲ್ಲಿ ನಮಗೆ ಕೊಟ್ಟಿರೋ ಕ್ವಶನ್ ಯಾವುದು? ಸೂಕ್ಷ್ಮ ಉದ್ಯಮ ಎಂದರೆ ಸ್ಥಾವರ ಮತ್ತು ಯಂತ್ರೋಪಕರಣಗಳ ಮೇಲಿನ ಹೂಡಿಕೆಯು ಅಥವಾ ಬಂಡವಾಳ ಹೂಡಿಕೆಯು ಎಷ್ಟನ್ನು ಮೀರುವಂತಿಲ್ಲ? 25 ಲಕ್ಷ, 1 ಕೋಟಿ, 3 ಕೋಟಿ, 5 ಕೋಟಿ.
ನೀವೇ ಆನ್ಸರ್ ಮಾಡ್ಬೋದಲ್ಲ. ಅಂದರೆ 1 ಕೋಟಿಯನ್ನು ಮೀರುವಂತಿಲ್ಲ. ಹಾಗಾದ್ರೆ ಆಪ್ಷನ್ ಯಾವುದಾಗುತ್ತೆ? ಬಿ ಆಗುತ್ತೆ. ಇನ್ನು ಲಾಸ್ಟ್ ಕ್ವೆಶನು ಈ ಟೆಸ್ಟಲ್ಲಿ, ಭಾರತದಲ್ಲಿ ಆರ್ಥಿಕ ವರ್ಷ ಪ್ರಾರಂಭ ಯಾವಾಗ? ಏಪ್ರಿಲ್ 1ರಿಂದ, ಮಾರ್ಚ್ 1ರಿಂದ, ಜಾನ್ವರಿ 1ರಿಂದ, ಫೆಬ್ರವರಿ 1ರಿಂದ. ಭಾರತದಲ್ಲಿ ಹಣಕಾಸು ವರ್ಷ ಪ್ರಾರಂಭ ಆಗೋದು ಏಪ್ರಿಲ್ 1ರಿಂದ ಎಲ್ಲಿವರೆಗೂ ಇರುತ್ತೆ? ಮಾರ್ಚ್ 31. ಭಾರತದಲ್ಲಿ ಹಣಕಾಸು ವರ್ಷ ಅಂತ ನಾವು ಕರೆಯೋದು ಏಪ್ರಿಲ್ 1ರಿಂದ ಮಾರ್ಚ್ 31. ಈ ಅವಧಿನಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡ್ತೀವಿ. ಯಾಕೆ ಏಪ್ರಿಲ್ 1ರಿಂದಲೇ ಮಾಡ್ತಿದ್ದೀವಿ ನಾವು ಅಂತಂದರೆ, ಕಾರಣ ಭಾರತ ಕೃಷಿ ಪ್ರಧಾನ ರಾಷ್ಟ್ರ ಆಗಿತ್ತು. ಬಹುತೇಕ ಆದಾಯ ಕೃಷಿಯಿಂದ ಬರ್ತಾ ಇತ್ತು. ಆಗ ಅಂದರೆ ಭಾರತದಲ್ಲಿ 2 ಬೆಳೆಗಳನ್ನು ಬೆಳಿತೀವಿ, ಒಂದು ಖಾರಿಫ್ ಬೆಳೆ ಮತ್ತು ರಬಿ ಬೆಳೆ. ಅವು 2 ಸೀಸನ್ ಮುಕ್ತಾಯ ಆಗ್ತಿದ್ದು ಯಾವ ಮಂತಲ್ಲಿ ಅಂದರೆ ಮಾರ್ಚಲ್ಲಿ. ನಮಗೆ ಫೈನಲ್ ಎಷ್ಟು ಪ್ರೊಡಕ್ಷನ್ ಆಗಿದೆ ಅಂತ ಸಿಗ್ತಾ ಇತ್ತು. ಆದರೂ ಯಾವುದರಲ್ಲಿ? ಮಾರ್ಚಲ್ಲಿ. ಫೆಬ್ರವರಿನಲ್ಲಿ ಕಂಪ್ಲೀಟ್ ಆದರೆ ಮಾರ್ಚಲ್ಲೇ ನಮಗೆ ಫೈನಲ್ ಸ್ಟ್ರಕ್ಚರ್ ಸಿಗ್ತಾ ಇತ್ತು. ಅದ್ರ ಬೇಸ್ ಮೇಲೆ ಏಪ್ರಿಲ್ 1ರಿಂದ ಹೊಸ ವರ್ಷವನ್ನು ಅಥವಾ ಹೊಸ ಹಣಕಾಸು ವರ್ಷವನ್ನು ಪ್ರಾರಂಭ ಮಾಡ್ತಾ ಇದ್ವಿ. ಆದರೆ ಇವತ್ತು ಕೃಷಿಯ ಉತ್ಪಾದನೆ ಜಾಸ್ತಿ ಆಗಿದೆ, ಕೃಷಿಯ ಮೇಲಿನ ಅವಲಂಬನೆ ಮತ್ತು ಕೃಷಿ ವಲಯದ ಕೊಡುಗೆ ರಾಷ್ಟ್ರೀಯ ಆದಾಯಕ್ಕೆ ಕಡಿಮೆ ಆಗಿದೆ. ಆ ಹಿನ್ನೆಲೆಯಲ್ಲಿ ಹಣಕಾಸು ವರ್ಷವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಪ್ರಯತ್ನಗಳಾಗ್ತಾ ಇದ್ದಾವೆ. 2006ರಲ್ಲಿ ಈ ಹಣಕಾಸು ವರ್ಷವನ್ನು ಅಥವಾ ಆರ್ಥಿಕ ವರ್ಷವನ್ನು ಬದಲಾವಣೆ ಮಾಡುವ ಸಲುವಾಗಿ ಶಂಕರ್ ಆಚಾರ್ಯ ಸಮಿತಿಯನ್ನು ಭಾರತ ಸರ್ಕಾರ ರಚನೆ ಮಾಡುತ್ತೆ. ನೋಡಿ, ಹಣಕಾಸು ವರ್ಷವನ್ನು ಅಥವಾ ಆರ್ಥಿಕ ವರ್ಷವನ್ನು ಬದಲಾವಣೆ ಮಾಡುವ ಉದ್ದೇಶದಿಂದ ನೇಮಕವಾದಂಥ ಸಮಿತಿ ಯಾವುದು ಅಂದರೆ ಶಂಕರ್ ಆಚಾರ್ಯ ಸಮಿತಿ. ಅದು ಶಿಫಾರಸು ಮಾಡುತ್ತೆ, ಎಸ್ ನೀವು ಹಣಕಾಸು ವರ್ಷವನ್ನು ಬದಲಾವಣೆ ಮಾಡಿ ಜಾನ್ವರಿಯಿಂದ ಡಿಸೆಂಬರ್ಗೆ ಮಾಡಿ ಅಂತೇಳಿ ಶಿಫಾರಸು ಮಾಡುತ್ತೆ. ಯಾಕೆಂದರೆ ಅಂತಾರಾಷ್ಟ್ರೀಯವಾಗಿ ನಾವು ಹೋಲಿಕೆ ಮಾಡಬೇಕು ಅಂದರೆ ನಾವು ಜಾನ್ವರಿಯಿಂದ ಮಾಡಬೇಕು ಅಂತ. ಆದರೆ ಕೋವಿಡ್, ಈ ಥರ ಎಕನಾಮಿಕ್ ಕ್ರೈಸಿಸ್, ಇವುಗಳ ಹಿನ್ನೆಲೆಯಲ್ಲಿ ಹಣಕಾಸು ವರ್ಷವನ್ನು ನಾವು ಬದಲಾವಣೆ ಮಾಡಿಲ್ಲ. ಪ್ರಸ್ತುತ ಹಣಕಾಸು ವರ್ಷ ಪ್ರಾರಂಭ ಆಗೋದು ಏಪ್ರಿಲ್ 1ರಿಂದ ಎಲ್ಲಿಗೆ ಮುಕ್ತಾಯವಾಗುತ್ತೆ? ಮಾರ್ಚ್ 31. ಅಂದರೆ ಆಪ್ಷನ್ ಎ ಏನಾಗಿದೆ? ಕರೆಕ್ಟ್. ಇದಿಷ್ಟು ಪ್ರಮುಖವಾಗಿ ಟೆಸ್ಟ್ 2ನಲ್ಲಿ ಕೇಳಿರುವಂತಹ ಪ್ರಮುಖವಾದಂತಹ ಪ್ರಶ್ನೆಗಳು. ಅದೇ ರೀತಿ ಇನ್ನು ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಬರುವಂಥ ಟೆಸ್ಟ್ಗಳನ್ನು ಡಿಸ್ಕಸ್ ಮಾಡ್ತಾ ಬರ್ತೀನಿ. ಥ್ಯಾಂಕ್ ಯು.